ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಅಣುವಿನಲ್ಲೂ ಕನ್ನಡತನವನ್ನು ಪ್ರಚುರಪಡಿಸುವಂತಹ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರವೇ ಪ್ರಾರಂಭವಾಗಿರುವಂತಹ ವಾಹಿನಿ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಇವತ್ತು ಏನೆಲ್ಲ ವಿಶೇಷವಾದ ವಿಚಾರ, ಯಾವ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಡ್ಲಿದ್ದಾರೆ ಕೇಳೇ ಬಿಡೋಣ. ಮೊದಲಿಗೆ ಸ್ವಾಗತಿಸೋಣ. ನಮ್ಮೊಟ್ಟಿಗಿದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ. ಪಂಚಾಂಗ ಶ್ರವಣ ಶ್ಲೋಕದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಹಿಂ ಜನಕಾತ್ಮಜಾಯಾಃ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಆಗಸ್ಟ್ ತಿಂಗಳ 30ನೇ ತಾರೀಕು ಯಾರ್ಯಾರು ಸಂಭ್ರಮಾಚರಣೆಯಲ್ಲಿದ್ದೀರಿ, ಹುಟ್ಟುಹಬ್ಬ ಇರಬಹುದು, ಮದುವೆ ವಾರ್ಷಿಕೋತ್ಸವ ಇರಬಹುದು, ಇತ್ಯಾದಿ ಬೇರೆ ಬೇರೆ ಎಲ್ಲ ಸಂಭ್ರಮಾಚರಣೆಯಲ್ಲಿರ್ತಕ್ಕಂಥ ನನ್ನ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಸಲ್ಲಿಸ್ತಾ, ಭಗವಂತ ನಿಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಶನಿವಾರ. ಇವತ್ತು ವಿಶಾಖ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಅರ್ಥಾತ್ ತುಲಾ ರಾಶಿಯಲ್ಲಿರ್ತಕ್ಕಂಥದ್ದು. ಜೊತೆಯಲ್ಲಿ ಐಂದ್ರ ನಾಮಕ ಯೋಗ ಇದೆ ಮತ್ತು ಇವತ್ತು ಗರಜಕರಣ ಅಂತಕ್ಕಂಥ ಕರ್ಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹ ಸ್ಥಿತಿಯ ಬಗ್ಗೆ ಗಮನ ಕೊಡೋದಾದರೆ ಇವತ್ತು ಮೇಷ ವೃಷಭ ರಾಶಿಯಲ್ಲಿ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಬುಧ ಶುಕ್ರ, ಸಿಂಹದಲ್ಲಿ ರವಿ ಕೇತು, ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು ಮಂಗಳ. ತುಲಾ ರಾಶಿಯಲ್ಲಿದ್ದು ಮಧ್ಯಾಹ್ನದ ಹೊತ್ತಿಗೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿ ನೀಚನಾಗತಕ್ಕಂತಹ ಚಂದ್ರ, ಅರ್ಥಾತ್ ವಿಶಾಖ ನಕ್ಷತ್ರ, ತುಲಾ ಮತ್ತು ವೃಶ್ಚಿಕ ಎರಡೂ ರಾಶಿಯಲ್ಲಿರ್ತಕ್ಕಂಥ ಚಂದ್ರನ ಸಂಚಾರ, ಅರ್ಥಾತ್ ಮಧ್ಯಾಹ್ನದವರೆಗೆ ಮಾತ್ರ ತುಲಾ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಚಂದ್ರ ನಂತರ ವೃಶ್ಚಿಕ ರಾಶಿಗೆ, ಪೂರ್ಣ ದಿನ ವೃಶ್ಚಿಕ ರಾಶಿಯಲ್ಲೇ. ಧನುಮಕರ ಎರಡೂ ರಾಶಿಗಳು ಕೂಡ ರಿಕ್ತ, ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು ಮತ್ತು ಮೀನದಲ್ಲಿ ಶನೈಶ್ಚರ ಇರ್ತಕ್ಕಂಥದ್ದು. ಇದು ಗ್ರಹ ಸ್ಥಿತಿ. ವೀಕ್ಷಕರೀಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲ ರಾಶಿಗೆ ಹೇಗಿದೆ ಈ ದಿನ? ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ. ಯಾಕೆಂತಂದರೆ ಆರಂಭದ ರಾಶಿಯಲ್ಲಿಯೇ ಆ ಒಂದು ಫಲವನ್ನು ನಾವು ಊಹೆ ಮಾಡಬೇಕಾಗ್ತದೆ. ವಿಶಾಖ ನಕ್ಷತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಉಷ್ಣ ಸಂಬಂಧಿತವಾಗಿರತಕ್ಕಂತಹ ಸಮಸ್ಯೆ ಕಾಣಿಸ್ತದೆ. ಶರೀರದ ಅಧೋಭಾಗಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಚರ್ಮದ ಮೇಲೆ ರ್ಯಾಷಸ್ ಮೂಡತಕ್ಕಂಥದ್ದು ಅಥವಾ ಪಿತ್ತ ವಿಕಾರವಾಗ್ತಕ್ಕಂಥದ್ದು, ಶರೀರದಲ್ಲಿ ಪಿತ್ತ ಸಂಬಂಧಿತ ಗಂಧೆಗಳು ಅಥವಾ ಗುಳ್ಳೆಗಳು ಏಳತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮೇಷರಾಶಿಯವರಿಗೆ ಇವತ್ತು ಊಹಿಸಬಹುದಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಹಾಗಾಗಿ ಅಂಥ ಸಮಸ್ಯೆಗಳು ಕಂಡು ಬಂದಲ್ಲಿ ಯೋಗ್ಯರಾಗಿರ್ತಕ್ಕಂಥ ಡಾಕ್ಟ್ರ್ ಹತ್ರ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಳಿ. ಸಾಧ್ಯವಾದರೆ ಒಂದು ಗೋಮಾತೆಯನ್ನು ಸೇವೆ ಮಾಡಿ ಅದಕ್ಕೆ ನೀರನ್ನು ಕುಡಿಸ್ತಕ್ಕಂಥದ್ದು. ಮುಖ್ಯವಾಗಿ ನೀರನ್ನು ಕುಡಿಸಿ ಆ ಶೇಷವಾಗಿರ್ತಕ್ಕಂಥದ್ದು ಪಾತ್ರೆಯಲ್ಲಿ ಏನು ನೀರನ್ನು ಅದು ತ್ಯಾಗ ಮಾಡಿರ್ತದೆ, ಅದನ್ನು ಯಾವ ಜಾಗದಲ್ಲಿ ನಿಮಗೆ ಕಲೆ ಇತ್ಯಾದಿಗಳಾಗಿರ್ತದೆ ಚರ್ಮ, ಅದರ ಮೇಲೆ ಲೇಪನ ಮಾಡಿಕೊಳ್ಳೋದ್ರಿಂದ ಕೂಡ ಆ ಒಂದು ಸಮಸ್ಯೆ ಅಂತಕ್ಕಂಥದ್ದು ಪರಿಹಾರವಾಗ್ತದೆ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ದಿನ ಸ್ವಲ್ಪ ಮೇಷರಾಶಿಯವರ ಥರವೇ, ಬೇಸರವೇ. ಕಾರಣ ಸಪ್ತಮದಲ್ಲಿ ನೀಚನಾಗತಕ್ಕಂಥ ತೃತೀಯಾಧಿಪತಿ. ವ್ಯಾಪಾರ ವ್ಯವಹಾರಗಳಲ್ಲಿ, ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವಿಚಾರಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದಲ್ಲಿ ಸ್ವಲ್ಪ ಬೇಸರ. ಕಾರಣ ಏನು ಅಂತಂದರೆ, ಮಾಡಿರ್ತಕ್ಕಂಥ ಕೆಲಸವೇ ಉಲ್ಟ ಹೊಡಿತಕ್ಕಂಥ ಸಾಧ್ಯತೆ ಇರುತ್ತೆ. ಎಷ್ಟೋ ಸಂದರ್ಭ ಪೂರ್ವಾಪರ ವಿಮರ್ಶೆ ಮಾಡದೆ ಎಷ್ಟೋ ಕೆಲಸಗಳನ್ನು ನಾವು ಆಕಸ್ಮಿಕವಾಗಿ ಮಾಡ್ಕೊಂಡ್ಬಿಡ್ತೇವೆ. ಅದು ಬೇಕಾಗಿರೋದಿಲ್ಲ.
ಇದಕ್ಕೆ ಕಾರಣ ಏನು ಅಂತಂದರೆ ತೃತೀಯಾಧಿಪತಿ ಅಂದರೆ ಮನಃಕಾರಕನಾಗಿರತಕ್ಕಂಥ ಚಂದ್ರ ನೀಚನಾಗ್ತಕ್ಕಂಥದ್ದು. ಅಂದರೆ ಯಾವುದೋ ರೀತಿಯ ಕ್ಷುದ್ರವಾಗಿರತಕ್ಕಂಥ ಅಂದರೆ ಬೇಡದೇ ಇರತಕ್ಕಂಥ ಒಂದು ದುರಾಸೆಗೆ ಮನಸ್ಸು ಬಲಿಯಾಗ್ತದೆ. ಅದರಿಂದಾಗಿ ಸಮಸ್ಯೆ ಬರ್ತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾವ ಸರಿ ಯಾವ ತಪ್ಪು ಅಂತ ವಿವೇಕ ಅಂತೂ ಬೇಕೇ ಬೇಕಲ್ಲ. ಹಾಗಾಗಿ ಮನಃಶಾಂತಿಗೋಸ್ಕರವಾಗಿ, ಮನಸ್ಸಿನ ಒಂದು ಸಮಾಧಾನ, ಧೈರ್ಯ, ಸ್ಥೈರ್ಯಗಳಿಗೋಸ್ಕರವಾಗಿ ಇವತ್ತು ಶ್ರೀಕೃಷ್ಣನನ್ನು ಧ್ಯಾನ ಮಾಡಿ ಕೃಷ್ಣನ ವಾಕ್ಯಗಳನ್ನು ಕೇಳಿ ಸಾಧ್ಯವಾದರೆ ಓದಿ ಸಾಕಷ್ಟು ನಿಮಗೆ ಒಳ್ಳೆಯದಾಗ್ತದೆ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರವೇ. ಏನು ಎಲ್ಲ ರಾಶಿಗಳಿಗೂ ಹಾಗೆ ಅಂತಲೇ ಹೇಳ್ತೀರಲ್ಲ ಅಂತಂದರೆ ಗ್ರಹಗತಿಯ ಪ್ರಕಾರ ಹೇಳ್ತಿದ್ದೇನೆ, ಇದರಲ್ಲಿ ನಂದೇನೂ ಇಲ್ಲವಲ್ಲ, ನಾನೇನು ಮಾಡೋಣ. ಹಾಗಾಗಿ ಷಷ್ಠದಲ್ಲಿರ್ತಕ್ಕಂಥ ದ್ವಿತೀಯಾಧಿಪತಿ ವ್ಯಯಕ್ಕೆ ದೃಷ್ಟಿಯನ್ನು ಕೊಡ್ತಾನೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ದುಡ್ಡು ಕಂಡವ್ರ ಪಾಲಾಗ್ತಕ್ಕಂಥದ್ದು, ಚೌರ್ಯವಾಗ್ತಕ್ಕಂಥದ್ದು, ಕಳೆದು ಹೋಗ್ತಕ್ಕಂಥದ್ದು. ಚಂದ್ರನನ್ನು ಇನ್ನೊಂದು ಕಡೆಯಲ್ಲಿ ಬೆಳ್ಳಿ ಅಥವಾ ಬಂಗಾರದ ಸೂಚಕ ಅಂತ ಕೂಡ ಹೇಳ್ತಾರೆ. ಅಥವಾ ನಿಮ್ಮ ಯಾವುದೋ ಆಭರಣಗಳಿರಬಹುದು, ಬೆಳ್ಳಿಯ ವಸ್ತುಗಳಿರಬಹುದು ಅಥವಾ ಬಂಗಾರದ ವಸ್ತುಗಳಿರಬಹುದು, ಇವೆಲ್ಲ ಕಳೆದು ಹೋಗಬಹುದಾಗಿರ್ತಕ್ಕಂಥದ್ದು ಸಾಧ್ಯತೆಗಳು, ಲಕ್ಷಣಗಳು ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಅವನು ನೀಚ ಆಗೋದಲ್ವ, ಅರ್ಥಾತ್ ನೀಚ ವ್ಯಕ್ತಿಗಳಿಂದ, ನೀಚ ವ್ಯಕ್ತಿಗಳು ಅಂತಂದರೆ ಸ್ವಭಾವದ ಮೇಲೋ ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನಾನು ಹೇಳ್ತಿಲ್ಲ, ಅಂದರೆ ಕೆಳಸ್ತರದ ಕೆಲಸವನ್ನು ಮಾಡ್ತಕ್ಕಂಥವ್ರು ಅಂತ ಕಾಣಿಸ್ತದೆ. ಹಾಗಾಗಿ ಸ್ವಲ್ಪ ಅಂಥವ್ರ ಮೇಲೆ ಹೆಚ್ಚು ನಿಗಾ ವಹಿಸ್ಕೊಳ್ಳಿ, ಗಮನ ವಹಿಸ್ಕೊಳ್ಳಿ. ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳನ್ನು ಎಲ್ಲ ಅಥವಾ ಅಲ್ಲಿ ಎಲ್ಲೆಂದರಲ್ಲಿ ಇಡೋದು, ಮರೆತು ಬಿಡೋದು, ಆಮೇಲೆ ಹುಡ್ಕೋದು, ಸಿಕ್ಕಲಿಲ್ಲ ಅಂತ ಗೋಳಾಡೋದು, ಇವೆಲ್ಲ ಅವಾಯ್ಡ್ ಮಾಡ್ತಕ್ಕಂಥದ್ದು ನಿಮಗೆ ಒಳ್ಳೆಯದು. ಈ ಒಂದು ಪ್ರಯತ್ನ ಮಾಡಿ ಚೌರ್ಯಾದಿ ದೋಷಗಳ ಪರಿಹಾರಕ್ಕೆ ಕಾರ್ತವೀರ್ಯಾರ್ಜುನ ಅನ್ನುವಂಥ ಒಂದು ದೇವತಾ ಸ್ವರೂಪ ಉಂಟು. ಆ ಕಾರ್ತವೀರ್ಯಾರ್ಜುನ ಸ್ವರೂಪವನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಬೆಟರ್. ಉಳಿದವರಿಗೆ ಹೋಲಿಸಿದ್ರೆ, ಈ 3 ರಾಶಿಗಳವರಿಗೆ ಹೋಲಿಸಿದರೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ. ಲಾಭ ಚತುರ್ಥಾಧಿಪತಿ ರಾಶಿಯಲ್ಲಿದ್ದು ರಾಶ್ಯಾಧಿಪತಿ ಪಂಚಮಕ್ಕೆ ಹೋಗ್ತಕ್ಕಂಥದ್ದು, ಪಂಚಮಾಧಿಪತಿ 3ನೇ ರಾಶಿಯಲ್ಲಿರ್ತಕ್ಕಂಥದ್ದು. ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫಲ ಅಷ್ಟು ಮಾತ್ರ ಯೋಚನೆ ಮಾಡಿ ಸಾಕು. ಫಲ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ಇವತ್ತು ಯೋಚನೆ ಮಾಡಿ ವಿವೇಕದಿಂದ ಸ್ವಲ್ಪ ತಡೆದು, ಸ್ಟಾಪ್ ಆ್ಯಂಡ್ ಪ್ರೊಸೀಡ್ ಅಂತ ಹೇಳ್ತಾರಲ್ಲ, ಹಾಗೆ ಸ್ವಲ್ಪ ತಡೆದು ಕೆಲಸಗಳನ್ನು ಮಾಡಿದರೆ ದೊಡ್ಡ ಮಟ್ಟದ ಲಾಭಗಳನ್ನು ಮಾಡಿಕೊಳ್ಬಹುದು. ಯೋಚನೆ ಮಾಡಿದರೆ ಅರ್ಥಾತ್ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು, ಅವರಿಗೆ ಇದನ್ನು ಎಕ್ಸಾಂಪಲ್ ಕೊಡ್ಲಿಕ್ಕೆ ಬಯಸ್ತೀನಿ. ಇವತ್ತು ಹೇಗೂ ಶೇರ್ ಮಾರ್ಕೆಟ್ ಇರೋದಿಲ್ವಲ್ಲ ಶನಿವಾರ ದಿವಸ, ಆದರೂ ಹೇಳೋದು ಆ ಥರದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಏನೋ ಒಂದು ಚೂರು ಲಾಭಾಂಶ ಕಂಡಿತು ಅಂತ ಅಂದ್ಕೊಂಡೆ ಪುಸ್ತಕಂತೇಳಿ ಓಡೋಗ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಡೋದು ಇತ್ಯಾದಿ ಮಾಡಬೇಡಿ. ಸ್ವಲ್ಪ ಯೋಚನೆ ಮಾಡಿ, ನಿಧಾನವಾಗಿ ವಿಮರ್ಶೆ ಮಾಡಿ, ಸ್ವಲ್ಪ ಹೊತ್ತು ಕಾದು ಆ ನಂತರ ಕೆಲಸವನ್ನು ಮಾಡಿದರೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಸಂಪತ್ತು ಪ್ರಾಪ್ತಿ, ಸಮಾಧಾನ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ, ಹೀಗೆಲ್ಲ ರೀತಿಯಾದ ಭಾಗ್ಯವನ್ನು ವೃದ್ಧಿಪಡಿಸ್ಕೊಳ್ತಕ್ಕಂಥ ಅವಕಾಶ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ಭೈರವನ ಆರಾಧನೆ ತುಂಬ ಒಳ್ಳೆಯದು. ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಯಾವ ದೇವರ ಅಥವಾ ದೇವತೆಯ ಕುರಿತಾಗಿ ತಿಳಿಸ್ತಾ ಇದ್ದೀರಾ ಗುರುಗಳೇ? ಯಾವ ದೇವರು ಯಾವ ದೇವತೆ ಅಂತ ತಿಳಿಸೋಕ್ಕಿಂತ ಮುಂಚೆ ಆ ಕ್ಷೇತ್ರದಲ್ಲಿ ನಡೆದ 3 ಪವಾಡಗಳ ಬಗ್ಗೆ ಮೊದಲು ಪವಾಡ ಸದೃಶ ಕ್ಷೇತ್ರ ಹಾಗಿದ್ರೆ? ಹೌದು, 3 ಪವಾಡಗಳ ಬಗ್ಗೆ ಹೇಳ್ತೀನಿ. ಮೊದಲನೇ ಪವಾಡ ಯಾವುದು ಅಂತಂದರೆ, ಒಂದು ದೊಡ್ಡ ಕಾರ್ನಲ್ಲಿ ಗಂಡ ಹೆಂಡತಿ ಮಗ ಕೂತಿದ್ದಾರೆ. ಕಾರು ವೇಗವಾಗಿ ಹೋಗ್ತಾ ಇದೆ, ಡ್ರೈವರ್ ಓಡಿಸ್ತಾ ಇದ್ದಾನೆ. ಹೋಗ್ತಾ ಇದ್ದ ಹಾಗೇ ಇವ್ರಿಗೆ ನಿದ್ದೆ ಬಂದಿದೆ ಡ್ರೈವರ್ಗೆ. ಇವರು ಉಳಿದವ್ರು 3 ಜನರಿಗೆ ನಿದ್ದೆ ಬಂದಿಲ್ಲ, ಡ್ರೈವರ್ಗೆ ನಿದ್ದೆ ಬಂದಿದೆ. ಆತ ರಸ್ತೆಯನ್ನು ತಪ್ಪಿಸಿ ರಸ್ತೆ ಮಧ್ಯದಲ್ಲಿದ್ದ ಡಿವೈಡ್ರನ್ನ ಹೊತ್ತಿಸಿ ಡಿವೈಡ್ರ್ ಮೇಲೆ ಹೆಚ್ಚು ಕಡಿಮೆ ಒಂದು 150 ಮೀಟ್ರ್ ದೂರ ಹೋಗಿದ್ದಾನೆ. ಆದರೆ ಟೈರ್ ಪೀಸ್ ಆಗಿದೆ. ಒಳಗಡೆ ಕೂತವ್ರಿಗೂ ಏನೂ ಆಗಿಲ್ಲ. ಆ ನಂತರ ಅವನಿಗೆ ಎಚ್ಚರ ಆಗಿದೆ, ಇವ್ರು ಕೂತ್ಕೊಂಡ ನಂತರ ಎಚ್ಚರ ಆಗಿದೆ. ಅಷ್ಟೊತ್ತಿಗಾಲೇ 100-150 ಮೀಟ್ರ್ ದೂರ ಹೋಗಿದೆ. ಆ ನಂತರ ಬ್ರೇಕ್ ಹಾಕಿ ನಿಲ್ಲಿಸ್ತಾನೆ. ಟೈರ್ ಎಲ್ಲ ಪೀಸ್ ಆಗಿದೆ. ಒಳಗಡೆ ಕೂತಿರ್ತಕ್ಕಂಥವ್ರಿಗೆ ಒಂದು ಗೆರೆ ಕೂಡ ಆಗಿಲ್ಲ, ಶರೀರಕ್ಕೆ ಗಾಯ ಆಗಿಲ್ಲ. ಗಾಡಿ ಇನ್ನೊಂದು 10 ಅಡಿ ಮುಂದೆ ಹೋದರೆ ಕೆಳಗಡೆ ಪಲ್ಟಿ ಹೊಡಿಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ, ಏನೂ ಆಗಲಿಲ್ಲ.
ಬಚಾವಾದರು. ಇವತ್ತಿಗೂ ಸುಖವಾಗಿದ್ದಾರೆ. ಇದು ಒಂದು ಘಟನೆ. ಇನ್ನೊಂದು ಘಟನೆಯನ್ನು ಹೇಳ್ತೀನಿ. ಅಲ್ಲಿಗೆ ಹೋಗ್ತಕ್ಕಂಥ ಒಬ್ಬ ಪ್ರಜಾಪ್ರತಿನಿಧಿ ಮತ್ತು ಸ್ವಲ್ಪ ಶ್ರೀಮಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಹೋಗಿದ್ದಾರೆ. ಜೊತೆಯಲ್ಲಿದ್ದು ವಿಶ್ವಾಸದಲ್ಲಿದ್ದವರೇ ವಿರೋಧಿಗಳನ್ನು ಎತ್ತು ಕಟ್ಟಿ ಇವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೊಡೆದು ಬಡ್ದು ಮಾಡಬೇಕು ಅಂತ ಎಲ್ಲ ಸಿದ್ಧಪಡಿಸೋ ಅಷ್ಟೊತ್ತಿಗೆ ಯಾವ ಒಂದು ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ಅದೇ ಕ್ಷೇತ್ರದ ಅರ್ಚಕರು ಹೋಗಿ ಇವರನ್ನು ಬಚಾವ್ ಮಾಡಿ ಬಂದಿರತಕ್ಕಂಥದ್ದು. ಆದರೆ ವಾಪಸ್ ಬಂದು ಕ್ಷೇತ್ರಕ್ಕೆ ನೋಡೋ ಅಷ್ಟೊತ್ತಿಗೆ ಅರ್ಚಕರ ದೇವಸ್ಥಾನದಲ್ಲೇ ಇದ್ದಾರೆ, ಅಲ್ಲಿ ಬಂದೇ ಇಲ್ಲ. ಇವರಿಗೆ ಇಷ್ಟು ಪರಿಚಯ, ತುಂಬ ಪರಿಚಯ ಇರ್ತಕ್ಕಂಥವ್ರು ಬಂದು ಕರ್ಕೊಂಬಂದಿದ್ದಾರೆ. ಅಲ್ಲಿ ನೋಡಿದರೆ ಅವ್ರು ಹೋಗೇ ಇಲ್ಲ. ಅವತ್ತಲ್ಲಿ ಬಂದವ್ರು ಯಾರು, ಕರ್ಕೊಂಬಂದವ್ರು ಯಾರು ಗೊತ್ತಿಲ್ಲ. ಇದರ ಜೊತೆಯಲ್ಲಿ ಇನ್ನೊಬ್ಬರು ಮಗನ ಅಭಿವೃದ್ಧಿಗಾಗಿ, ಮಗನ ಏಳಿಗೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ ತುಂಬ ಕಷ್ಟಪಡ್ತಾ ಇದ್ದವರಿಗೆ ಏನು ಮಾಡಿದರೂ ಮಗ 30 ಮಾರ್ಕ್ಸ್ ಮೇಲೆ ತಗೊಳ್ಳೋದಿಲ್ಲ, ಪಾಸೇ ಆಗೋದಿಲ್ಲ. ಏನು ಮಾಡಬೇಕು? ಬಂದು ಕೇಳಿದ್ರು, ಹಿಂಗಾಗೋಯ್ತು ಹೇಳಿ ಅಲ್ಲಿ ಬಂದು ಸೇವೆ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋದರು. ಆ ನಂತರದಲ್ಲಿ ಆ ಮಗನ ಅಭಿವೃದ್ಧಿ ಅನ್ನೋದು ಪ್ರಾರಂಭ ಆಯಿತು. ಆ ನಂತರದಲ್ಲಿ ಅವನು SSLC ಕೂಡ ಪಾಸಾಗೋದು ಅನುಮಾನ ಆಗಿದ್ದವನು PUC ಮಾಡಿಕೊಂಡ, ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಮಾಡ್ದ. ಇವತ್ತು ಆಸ್ಟ್ರೇಲಿಯಾದಲ್ಲಿ 3.5-4 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ದೊಂದು ತಿಂಗಳಿಗೆ. ಇಂಥದ್ದೊಂದು ಕ್ಷೇತ್ರ ಇದು. ಯಾವುದಿರಬಹುದು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ಆ ಕ್ಷೇತ್ರ ಸುಮಾರು 700 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಯಿತು. ವ್ಯಾಸತೀರ್ಥರು ಮತ್ತು ಶ್ರೀಪಾದರಾಜರು ಉಡುಪಿಯ ಅತಿ ಶ್ರೇಷ್ಠರು, ಮಹಾನ್ ಸಂತರು, ತಪಸ್ವಿಗಳು ಮಾಡಿರ್ತಕ್ಕಂಥ ಒಟ್ಟು 732 ಕಡೆಗಳಲ್ಲಿ ಆಂಜನೇಯನ ಸ್ಥಾಪನೆ ಮಾಡಿದ್ದಾರೆ ಅವರು. ಒಟ್ಟು ಇಡೀ ಭಾರತದಲ್ಲಿ 732 ಆಂಜನೇಯನ ವಿಗ್ರಹಗಳನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ನಾವು ಗಮನಿಸಬೇಕು, ಇಲ್ಲಿ ತ್ರಿಮೂರ್ತ್ಯಾತ್ಮಕವಾಗಿರತಕ್ಕಂಥ ಪ್ರಾಣತತ್ವವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ. ಆ ತ್ರಿಮೂರ್ತ್ಯಾತ್ಮಕ ಪ್ರಾಣ ಪ್ರತಿಷ್ಠೆ ಇದು ಒಂದು ಹೌದು. ಅದರಲ್ಲಿ ಅನೇಕ ಕಡೆಗಳಲ್ಲಿದೆ. ಅದರಲ್ಲಿ ಆಧಾರವಾಗಿರತಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಗಾಳಿ ಆಂಜನೇಯ ಎಂದು ಒಂದು ವಿಗ್ರಹ, ಅದು ತ್ರಿಮೂರ್ತ್ಯಾತ್ಮಕವಾಗಿರ್ತಕ್ಕಂಥದ್ದು. ತ್ರಿಮೂರ್ತ್ಯಾತ್ಮಕ ಅಂದರೆ ಯಾವುದು? ಅದರಲ್ಲಿ ಮೊದಲನೇ ಅವತಾರ 3 ಅವತಾರಗಳ ಮಿಶ್ರಣ. ಅದರಲ್ಲಿ ಮೊದಲನೇ ಅವತಾರವಾಗಿರತಕ್ಕಂಥದ್ದು ಪ್ರತ್ಯಕ್ಷ ಆಂಜನೇಯನೇ, ಅದಕ್ಕೆ ಸೂಚಕವಾಗಿ ಬಿಂಬ ಇರ್ತದೆ. ಎರಡನೇ ಅವತಾರವಾಗಿ ಬರ್ತಕ್ಕಂಥದ್ದು ವಾಯುತತ್ವ, ಭೀಮನಾಗಿ ಬರೋದು. ಭೀಮನಾಗಿ ಬಂದು ಅದೇ ವಾಯುತತ್ವ ರೂಪ ಅಂತಕ್ಕಂಥದ್ದು ಬಂದು ದುಷ್ಟರನ್ನು ಸಂಹಾರ ಮಾಡಿ, ಭಕ್ತಿ ಅಂದರೆ ಏನು ಮತ್ತು ಪತ್ನಿಯನ್ನು ರಕ್ಷಣೆ ಮಾಡಿದೆ ಅಂತಂಥ ಸಂದರ್ಭದಲ್ಲಿ ಒಡಹುಟ್ಟಿದವರನ್ನು ಮತ್ತು ತನ್ನ ಹೆಂಡತಿಯನ್ನು ಹೇಗೆ ರಕ್ಷಣೆ ಮಾಡಬೇಕು ಅಥವಾ ಹೇಗಿರಬೇಕು, ಒಬ್ಬ ವ್ಯಕ್ತಿಯ ದೃಢ ನಿರ್ಧಾರಗಳು ಹೇಗಿರಬೇಕು ಅಂತಕ್ಕಂಥದ್ದು ಎರಡನೆಯ ರೂಪ. ಮೂರನೇದು ಶುದ್ಧ ಸನ್ಯಾಸ ರೂಪ. ಯಾವುದೇ ರೀತಿಯಾಗಿರತಕ್ಕಂಥ ಭೋಗಾದಿಗಳಿಲ್ಲ. ಮೊದಲನೇದು ಮಹಾವಿದ್ಯೆ, ಮಹಾನ್ ಸಾಧಕ, ಮಹಾನ್ ದೈವ ಭಕ್ತ ಆಂಜನೇಯ ಮೊದಲನೇ ರೂಪ. ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ. ಎರಡನೇದು ಸಂಪೂರ್ಣ ಗೃಹಸ್ಥ, ಪೂರ್ಣ ಪ್ರಮಾಣದ ಬ್ರಹ್ಮಚರ್ಯ, ವಾನಪ್ರಸ್ಥ ಇತ್ಯಾದಿ ಎಲ್ಲ ಆಶ್ರಮಗಳನ್ನು ಅನುಸರಣೆ ಮಾಡಿದ ಮಹಾವೀರ ಭೀಮ. ಮೂರನೇದು ಎರಡಕ್ಕೂ ಸಂಪೂರ್ಣ ವ್ಯತಿರಿಕ್ತವಾಗಿರತಕ್ಕಂಥ ಪರಮ ಸನ್ಯಾಸಿ ರೂಪ, ಮಧ್ವಾಚಾರ್ಯ ರೂಪ. ವಾಯುದೇವರ ಈ 3 ಅವತಾರಗಳ ಬಗ್ಗೆ 3ರ ಚಿಂತನೆಯೂ ಏಕತ್ರ ಬರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ವಿಗ್ರಹ. ದ್ವೈತ ಸಿದ್ಧಾಂತದ ಪ್ರತೀಕವಾಗಿ 2 ಬೆರಳುಗಳನ್ನು ಮಾತ್ರ ಬಲಗೈಯಲ್ಲಿ ಪ್ರತ್ಯೇಕವಾಗಿ ಉದ್ದ ಇರತಕ್ಕಂಥ ರೀತಿಯ ವಿಗ್ರಹ ಹೀಗಿರ್ತಕ್ಕಂಥದ್ದು. ಮತ್ತು ಶಿಖಾವಂತನಾದ ಆಂಜನೇಯ, ಶಿಖೆ ಇರ್ತಕ್ಕಂಥ ಆಂಜನೇಯ, ಬಾಲದಲ್ಲಿ ಗಂಟೆ, ಕೈಯಲ್ಲಿ ಕಮಲ ಪುಷ್ಪ ಅಥವಾ ಸೌಗಂಧಿಕ ಪುಷ್ಪ. ಹೀಗೆ ಅದ್ಭುತವಾಗಿರತಕ್ಕಂಥ ಈ ಲಕ್ಷಣ ಇರತಕ್ಕಂಥದ್ದು ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ಇರತಕ್ಕಂಥ ಒಂದು ಕ್ಷೇತ್ರ. ಇದು ಹೊಳೆ ಆಂಜನೇಯ ಅಂತ ಹೇಳ್ತಾರೆ ಇದಕ್ಕೆ. ಈ ಹೊಳೆ ಆಂಜನೇಯ ಇರೋದೆಲ್ಲಪ್ಪ ಅಂತಂದರೆ ಶಿಂಷಾ ನದಿಯ ದಂಡೆಯ ಮೇಲೆ. ಈ ಶಿಂಷಾ ನದಿ ಇರುವಂಥದ್ದು ಯಾವ ಭಾಗದಲ್ಲಿ ಬರ್ತದೆ ಅಂತಂದರೆ, ನಮ್ಮ ಬೆಂಗಳೂರು ಮತ್ತು ಮೈಸೂರಿನ ಮಧ್ಯದಲ್ಲಿ ಬರ್ತಕ್ಕಂಥ ಮದ್ದೂರಿನಲ್ಲಿ. ಶಿಂಷಾ ಅಂದ್ಕೊಳ್ಳೆ ಮದ್ದೂರು ಅಂದ್ಕೊಂಡ್ವಿ. ಮದ್ದೂರಿನ ಶಿಂಷಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥ ಹೊಳೆ ಆಂಜನೇಯ ಅಂತಕ್ಕಂಥ ಈ ಒಂದು ಕ್ಷೇತ್ರ ಬಹಳ ಅದ್ಭುತವಾಗಿ ಒಂದು ಪುರುಷ ಪ್ರಮಾಣದಲ್ಲಿರ್ತಕ್ಕಂಥ ವಿಗ್ರಹ. ಸ್ವಲ್ಪ
ಘಟಾನುಘಟಿಯಾಗಿರ್ತಕ್ಕಂಥದ್ದು ಮತ್ತು ಸರ್ವರೂಪದಿಂದಲೂ ಆರಾಧನೆಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಹೊಂದಿ ಬರ್ತಕ್ಕಂಥ ಭಕ್ತರ ಈ ಹೇಳಿದ್ನಲ್ಲ ಈ 2-3 ರೀತಿಯಲ್ಲಿ ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಅವನಿಗೆ ಪ್ರತ್ಯಕ್ಷವಾಗಿ ಶ್ರೀರಾಮಚಂದ್ರನ ಒಂದು ಅನುಗ್ರಹ ಇರತಕ್ಕಂಥದ್ದಾದ್ದರಿಂದ ಶತ್ರು ದಮನ ಮತ್ತು ಭಕ್ತ ಪರಿತ್ರಾಣ ಅನ್ನುವಂಥ ಈ 2 ಅವನಿಗೆ ವೈಶೇಷಿಕವಾಗಿರ್ತಕ್ಕಂಥ ನಾಮಗಳಿರೋದ್ರಿಂದ ಈ ಆಂಜನೇಯ ಕ್ಷೇತ್ರ ಅಂತಕ್ಕಂಥದ್ದು ಇವತ್ತಿನ ನಮ್ಮ ಕ್ಷೇತ್ರ ಮಹಾತ್ಮ್ಯ ವಿಭಾಗದ ಒಂದು ದೇವಸ್ಥಾನ. ಪವಾಡಗಳು ಹಿಂದೆಂದೋ ನಡೆದಿದ್ದಲ್ಲ, ಇತ್ತೀಚೆಗೆ ಆಗಿರುವಂಥದ್ದು, ಅವರು ಬದುಕಿರುವಂಥದ್ದು ಅಂತ ಕೂಡ ಗುರುಗಳು ಹೇಳಿದ್ದಾರೆ. ಗುರುಗಳೇ, ಆಚಾರ ವಿಚಾರ ವಿಭಾಗದಲ್ಲಿ ನಾನು ಕೇಳ್ತಿರೋವಂಥದ್ದು, ಕೆಲವ್ರಿಗೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ ಅನ್ಸುತ್ತೆ, ಇನ್ನು ಕೆಲವರಿಗೆ ಇದರ ಅನುಭವ ಆಗಿರುತ್ತೆ, ಕೆಲವ್ರು ಕೇಳಿರ್ತಾರೆ ಅಷ್ಟೇ. ಮದ್ದಿಡೋದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕೆಲವರಿಗೆ ಕೆಲವೊಂದು ಊಟ ತಿನ್ನೋಕೆ ಆಗೋದೇ ಇಲ್ಲ, ಕೆಲವರು ಇದ್ದಕ್ಕಿದ್ದಂಗೆ ಬಲಿಷ್ಠವಾಗಿದ್ದವರು ಕೃಷರಾಗೋಗ್ತಾರೆ ಅನ್ನೋದನ್ನೆಲ್ಲ ಕೇಳಿದ್ದೀವಿ. ಕೆಲವರು ನಮ್ಗೆ ಹೇಳಿರೋದು ಉಂಟು. ಅದೇನೋ ಒಂದು ಔಷಧಿ ಕೊಟ್ಟರು, ಆಮೇಲೆ ಆಚೆ ಬಂತು, ಅದೆಲ್ಲವೂ ಕೂದಲು ಬೆಳೆದಿತ್ತು ಆ ಊಟದಲ್ಲಿ, ಎಷ್ಟೋ ದಿನದ ಊಟದ ಥರ ಆಚೆ ಬಂತು ಅಂತೆಲ್ಲ ಕೇಳಿದ್ದೀವಿ. ಅದೊಂದು ಪ್ರಾಕ್ಟೀಸು. ಯಾರಾದರೂ ಒಬ್ರು ಅದನ್ನು ಕಲ್ತ್ರೆ ಇನ್ನೊಬ್ಬರು ಮೇಲೆ ಹಾಕಲಿಲ್ಲ ಅಂದರೆ ಅದು ಅವ್ರಿಗೆ ವಾಪಸ್ ಉಲ್ಟಾ ಹೊಡೆಯತ್ತೆ. ಯಾರೂ ಸಿಗಲಿಲ್ಲ ಅಂದರೆ ಮನೆಯವ್ರಿಗಾದರೂ ಹಾಕಬೇಕು ಅಂತ ಒಂದು ಕೇಳಿದ್ದೀವಿ. ಇದು ಎಷ್ಟು ಮಟ್ಟಕ್ಕೆ ನಿಜ ಮತ್ತು ಸುಳ್ಳು, ಅಕಸ್ಮಾತ್ ಅಂಥವ್ರು ಈಗಲೂ ಇದ್ದಾರೆ ಅನ್ನೋದಾದರೆ, ಬೇರೆಯವ್ರ ಮನೇಲಿ ಹಾಗಾಗಿ ಹಿಂದೆಲ್ಲ ಯಾರೂ ಊಟನೇ ಮಾಡ್ತಿರ್ಲಿಲ್ವಂತೆ, ಅಂದರೆ ಗೊತ್ತಿಲ್ಲದವರು ಮನೇಲಿ. ಅಕಸ್ಮಾತ್ ಆ ರೀತಿ ಗೊತ್ತಿಲ್ಲದ ಜಾಗಕ್ಕೆ ಹೋಗಿ ಊಟ ಮಾಡುವಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಬೇಕು ಅಂದಾಗ ಯಾವುದಾದ್ರೂ ವಸ್ತುವಿನ ಬಳಕೆ ಮಾಡಿಕೊಂಡ್ರೆ ನಮ್ಮನ್ನು ರಕ್ಷಿಸುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನು ಗುರುಗಳೇ? ನಮ್ಮ ಉತ್ತರ ಆಚಾರ ವಿಚಾರ. ಒಳ್ಳೆಯ ವಿಚಾರ ಇದು. ಇದಕ್ಕೆ ಆಚಾರ ಏನು ಅನ್ನೋದನ್ನು ಯೋಚನೆ ಮಾಡೋಣ. ವಿಷಯ ಏನು ಅಂತಂದರೆ, ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಅನೇಕ ಪ್ರಾಣಿಗಳ ವಸ್ತುಗಳು ಏನಾಗುತ್ತೆ ಅಂತಂದರೆ, ಕೊಳೆತಾಗ ಅಥವಾ ಬೇರೆ ರೀತಿಯಲ್ಲಿ ಅದರಿಂದ ಬರ್ತಕ್ಕಂತಹ ರಾಸಾಯನಿಕ ವಸ್ತುಗಳನ್ನು ಬಳಸಿ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವಷ್ಟು ದುಷ್ಟ ತಂತ್ರಗಳನ್ನು ಬಳಸಿ, ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಹೊಟ್ಟೆ ಕಿಚ್ಚು ಮತ್ತು ಅಸೂಯೆ ಅಂತ ಹೇಳ್ತಾರಲ್ಲ, ಮಾತ್ಸರ್ಯ ಅಸೂಯೆ ಅಂತ 2 ಶಬ್ದ ಇದೆ ಸಂಸ್ಕೃತದಲ್ಲಿ. ಮಾತ್ಸರ್ಯ ಒಳ್ಳೆಯದು, ಯಾಕೆ ಅಂತಂದರೆ ಅವನಿಗಿಂತಲೂ ನಾನು ಮುಂದೆ ಹೋಗಬೇಕು ಅಂತಕ್ಕಂಥದ್ದು ಮಾತ್ಸರ್ಯ. ಇದು ಒಳ್ಳೆಯದು, ತಪ್ಪೇನಿಲ್ಲ ಮಾತ್ಸರ್ಯ ಅನ್ನೋಂಥದ್ದು ಒಂದು ಹಂತದವರೆಗೆ, ಮಾತ್ಸರ್ಯದ ಲೆವೆಲಲ್ಲೇ ಇದ್ದಾಗ. ಈ ಮಾತ್ಸರ್ಯದ ಲೆವೆಲನ್ನು ದಾಟಿದಾಗ ಬರೋದು 2ನೇ ಲೆವೆಲ್ ಇದೆಯಲ್ಲ, ಇದು ಅಸೂಯೆ. ಅಸೂಯೆ ಏನು ಹೇಳುತ್ತೆ? ಉದಾಹರಣೆಗೆ ಅರ್ಜುನನಿಗಿದ್ದಿದ್ದು ಮಾತ್ಸರ್ಯ, ಕರ್ಣನಿಗಿದ್ದಿದ್ದು ಅಸೂಯೆ. 2ಕ್ಕೂ ಏನು ವ್ಯತ್ಯಾಸ ಗುರುಗಳೇ ಅಂದರೆ, ನಾನು ಯಾವಾಗಲೂ ನಂಬರ್ 1 ಆಗಿರಬೇಕು ಅಂತ ಅರ್ಜುನ ಮನಸ್ಪಟ್ಟ, ಅದಕ್ಕೆ ಶ್ರಮಪಟ್ಟ, ಕಷ್ಟಪಟ್ಟ, ಹಗಲು ರಾತ್ರಿ ಒದ್ದಾಡ್ದ, ಏನು ಬೇಕೋ ಸಾಧನೆ ಮಾಡಿಕೊಂಡ ನಂಬರ್ 1 ಆದ. ಕರ್ಣನಿಗಿದ್ದಿದ್ದು ಅಸೂಯೆ, ತಾನು ನಂಬರ್ 1 ಆಗಬೇಕು ಸತ್ಯ, ಅದಕ್ಕೆ ಪ್ರಯತ್ನ ಪಡಬೇಕು ಅಂತಿಲ್ಲ. ಈಗ ಯಾರು ನಂಬರ್ 1 ಇದ್ದಾನೆ ಅವನನ್ನು ಕೊಂದುಬಿಟ್ಟು ನಾನು ನಂಬರ್ 1 ಆಗ್ತೀನಿ ಅಂತ. ಇದು ಕರ್ಣನಿಗಿದ್ದ ಸ್ವಭಾವ. ಕರ್ಣನನ್ನು ನಾವೆಲ್ಲರೂ ಭಾರಿ ಏನೇನೋ ಎಲ್ಲ ಹೊಗಳ್ತೇವೆ. ಸತ್ಯಾಂಶ ತಿಳಿದ್ರೆ ನಮ್ಮ ಜನ ಆಶ್ಚರ್ಯ ಪಡ್ತಾರೆ. ಒರಿಜಿನಲ್ ಮಹಾಭಾರತದ ಒರಿಜಿನಲ್ ಕರ್ಣನನ್ನು ನೋಡಬೇಕು, ಅವನೇನು ಅಂತ ಗೊತ್ತಾಗಬೇಕಿದ್ರೆ. ಇವತ್ತು ಕರ್ಣನ ಬಗ್ಗೆ ಭಾರಿ ದೊಡ್ಡ ಒಳ್ಳೊಳ್ಳೆ ಹೆಸರೆಲ್ಲ ಇದ್ದಾವೆ, ಅದೊಂದು ಸೈಡಲ್ಲಿ ಇರಲಿ, ಅದು ನಮಗೆ ಬೇಡ ವಿಚಾರ. ಇವತ್ತು ನಾವು ಬೇರೆ ಕಡೆ ಡೈವರ್ಟ್ ಆಗೋದು ಬೇಡ. ಅಸೂಯೆ ಮತ್ತು ಮಾತ್ಸರ್ಯ, ಈ ಕಾರಣದಿಂದಾಗಿ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ, ಕೆಲವರು ಆ ಒಂದು ದುಷ್ಟ ಬುದ್ಧಿಯನ್ನು ಕಲಿತಾರೆ. ಇದು ಯಾವ್ಯಾವುದೋ ಪ್ರಾಣಿಗಳನ್ನು ಬಳಸ್ತಾರಂತೆ, ನನಗೆ ಗೊತ್ತಿಲ್ಲ ಯಾವ್ಯಾವ ಪ್ರಾಣಿಗಳನ್ನು ಬಳಸ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಗೊತ್ತಿದ್ರೂ ಹಿಂಗೆ ಓಪನ್ ಆಗಿ ಹೇಳೋಕ್ಕಂತೂ ಬರಲ್ಲ. ಹಾಗಿಲ್ಲ. ಹಾಗಾಗಿ ವಿಷಯ ಬೇಡ. ಪರಿಣಾಮ ಏನೇನಾಗಬಹುದು ಅಂತಂದರೆ, ಆ ವಸ್ತುಗಳನ್ನು ಆಹಾರದಲ್ಲೋ ಕುಡಿಯೋ ನೀರಿನಲ್ಲೂ ಕೂಡ ಹಾಕ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಕುಡಿಯೋ ನೀರಿನಲ್ಲಿ ಕೂಡ ಹಾಕಿಬಿಟ್ಬಿಟ್ರೆ ಅದು ನೀರಿನಲ್ಲಿ ಕರಗಿ ಹೋಗ್ತದೆ, ನೀರಿನ ಜೊತೆ ಸೇರ್ತದೆ. ರುಚಿಯಾಗಲಿ ಅಥವಾ ಬಣ್ಣವಾಗಲಿ ನೀರಿನ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಹೊಟ್ಟೆ ಒಳಗೆ ಹೋದರೂ ಕೂಡ ಗೊತ್ತಾಗೋದಿಲ್ಲ. ಹೋದ ನಂತರದಲ್ಲಿ ಏನಾಗ್ತದೆ ಅಂದರೆ, ಅದು ಪ್ರಕೃತಿಯಲ್ಲಿ ಹಾಳಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ ಶರೀರದ ಒಳಗೆ ಅದು ಹೋಗ್ತಕ್ಕಂಥದ್ದು ಎಷ್ಟು ಹೋಗ್ತದೆ ಅಂದರೆ, ಬಂದರೆ ಒಂದು ಎಳ್ಳಿನಷ್ಟು ಹೋಗ್ಬೋದು ಅಷ್ಟೆ, ಅಥವಾ ಅದಕ್ಕಿಂತ ಕಡಿಮೆ ಒಂದು ಸಾಸಿವೆ ಎಷ್ಟು ಹೋಗ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಒಂದು ರವೆ ಎಷ್ಟು ಹೋಗ್ಬೋದು ಅಂತ ಇಟ್ಕೊಳ್ಳೋಣ. ಅದು ಒಳಗಡೆ ಹೋದರೆ ಏನಾಗ್ತದೆ ಅಂತಂದರೆ ಅಜೀರ್ಣ ಆಗ್ತದೆ. ಅಂದರೆ ಅದಷ್ಟು ಭಾಗ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗದಲ್ಲೇ ಅದು ಶರೀರದ ಯಾವುದೋ ಒಂದು ಭಾಗದಲ್ಲಿ ಹೋಗಿ ಕೂತ್ಕೊಳ್ತದೆ. ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು, ಗೊತ್ತಿಲ್ಲ.
ಅದರ ಒಳಗಡೆಗೆ ಇವರೇನು ಮಾಡ್ತಾರೆ, ಅದನ್ನು ಸಿದ್ಧಪಡಿಸುವಂಥ ಟೈಮ್ನಲ್ಲಿ ಅದಕ್ಕೆ ಕೆಲವಷ್ಟು ಚೈತನ್ಯಗಳನ್ನು ಆಕರ್ಷಣೆ ಮಾಡ್ತಾರೆ, ದುಷ್ಟಶಕ್ತಿಗಳನ್ನು ಆಕರ್ಷಣೆ ಮಾಡ್ತಾರೆ. ಆ ತಂತ್ರದ ವಿಧಾನಗಳನ್ನೆಲ್ಲ ಇಲ್ಲಿ ಹೇಳಬಾರ್ದು ನಾವು, ಆ ಕ್ರಮಗಳನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಅದಕ್ಕೆ ಆಕರ್ಷಣೆ ಮಾಡ್ತಾರೆ. ಆಕರ್ಷಣೆ ಮಾಡಿದ ನಂತರದಲ್ಲಿ ಅದರಲ್ಲಿ ಪ್ರೇತಾದಿ ಬಾಧೆಗಳನ್ನು ಕಟ್ಟಬಹುದು, ಮೋಹಿನಿ ಶಕ್ತಿಗಳನ್ನು ತುಂಬಬಹುದು. ಏನಾಗ್ತದೆ ಅಂತಂದರೆ ಅತಿರೇಕವಾಗಿರ್ತಕ್ಕಂಥ ನಿದ್ರೆ ಬರುವಂಥದ್ದು, ಅತಿರೇಕವಾಗಿ ಅಜೀರ್ಣವಾಗ್ತಕ್ಕಂಥದ್ದು, ಪಿತ್ತ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಆಹಾರದ ಅಪೇಕ್ಷೆಯೇ ಹೋಗ್ತಕ್ಕಂಥದ್ದು, ಆಹಾರ ನೋಡಿದ ಕೂಡಲೇ ವಾಂತಿ ಬರ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆದ ನಂತರದಲ್ಲಿ ಶರೀರ ಕೃಶವಾಗಲಿಕ್ಕೆ ಆರಂಭ ಆಗ್ತದೆ. ಕೆಟ್ಟ 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 ಕನಸುಗಳು ಬೀಳ್ತಕ್ಕಂಥದ್ದು, ಇನ್ನು ಅತಿರೇಕವಾಗಿರ್ತಕ್ಕಂಥ ಉದ್ರೇಕವಾಗೋದು, ಮನಸ್ಸು ಕೆಟ್ಟು ಹೋಗೋದು, ಡಿಪ್ರೆಷನ್ನಿಗೆ ಹೋಗೋದು, ಸುಮ್ಮನೆ ಅಳು ಬರುವಂಥದ್ದು, ಅಥವಾ ಸಂತತಿ ಆಗದೇ ಇರತಕ್ಕಂಥದ್ದು, ನಪುಂಸಕತ್ವ, ಬಂಜೆತನ ಬರ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ಮಾಡೋಕ್ಕೆ ಬರ್ತದೆ ಅಂತ ಅದನ್ನ. ಹಾಗಾಗಿ ಅದು ಯಾವಾಗ ಶರೀರದೊಳಗೆ ಕೂತ್ಕೊಳ್ತದೆ, ಒಂದು ಹಂತದವರೆಗೆ ಅದು ಬೆಳೆದಾಗ ಅದರ ಮೇಲೆ ಕೂದಲು ಬೆಳೀತದೆ ಅಂತ ಹೇಳ್ತಾರೆ. ವಾಸ್ತವಾಂಶ ಕೂದಲು ಬೆಳೆಯೋದು ಅಲ್ಲ, ಅದು ಬದಲಾಗಿ ಈ ಬ್ರೆಡ್ಡು ಅಥವಾ ಅನ್ನ ಇತ್ಯಾದಿಗಳನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಮುಚ್ಚಿಟ್ಟು ಒಂದು ವಾರದ ನಂತರ ತೆಗೆದು ನೋಡಿದರೆ ಅದ್ರ ಮೇಲೆ ಬೂಸ್ಟ್ ಬಂದಿರ್ತದೆ ಅಲ್ವಾ. ಅದನ್ನು ನೋಡಿದ್ರೆ ಒಳ್ಳೆ ಗಡ್ಡ ಬೆಳೆದಂಗೆ ಕಾಣ್ತದೆ, ಹಂಗಂತ ಕೂದಲ ಅದು ಬೂಸ್ಟ್. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಅಂಶ ಆ ಒಂದು ವಸ್ತು ಏನು ಹೊಟ್ಟೆಯಲ್ಲಿ ಇರ್ತದೆ ಅಥವಾ ಶರೀರದ ಕರಳಿನಲ್ಲೋ ಅಥವಾ ಬೇರೆ ಯಾವುದೋ ಒಂದು ಭಾಗದಲ್ಲಿ ರಕ್ತನಾಳದಲ್ಲೋ ಕೂರಬಹುದು. ಅದರ ಸುತ್ತ ಆ ಥರದ ಒಂದು ಪದರ ಅಂತಕ್ಕಂಥದ್ದು ನಿರ್ಮಾಣವಾಗ್ತಾ ಹೋಗ್ತದೆ. ಅದು ನಿರ್ಮಾಣವಾಗಬೇಕಿದ್ರೆ ಈ ಯಾವ ವ್ಯಕ್ತಿಯ ಹೊಟ್ಟೆ ಒಳಗೆ ಹೋಗಿರ್ತದೆ ಅಲ್ಲ, ಅದೇ ವ್ಯಕ್ತಿಯ ಹೊಟ್ಟೆಯಲ್ಲಿ ಶರೀರದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನೇ ಬಳಸ್ಕೊಂಡು ಅದು ತನ್ನ ಸುತ್ತ ಪದರವನ್ನು ನಿರ್ಮಾಣ ಮಾಡಿಕೊಳ್ತದೆ. ಒಂದು ಹಂತದಲ್ಲಿ ಬೆಳವಣಿಗೆ ಆಗುವಾಗಲೇ ಈ ಮನುಷ್ಯನ ಅಬ್ನಾರ್ಮಲ್ಲು ಪರಿಸ್ಥಿತಿಗಳು ಗೊತ್ತಾಗ್ತದೆ, ಅದನ್ನು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಅಥವಾ ಅದಕ್ಕೆ ಬೇರೆ ಬೇರೆ ರೀತಿ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದಿದೆ. ಆ ರೀತಿಯಲ್ಲಿ ಎಲ್ಲದಕ್ಕೂ ಒಂದೇ ಥರ ಪರೀಕ್ಷೆ ಮಾಡೋಕ್ಕೆ ಬರೋದಿಲ್ಲ, ಇದು ಸಮಸ್ಯೆ ಆಗೋದು. ಕೆಲವು ಫಟಿಂಗ್ರು ಏನು ಮಾಡಿಬಿಡ್ತಾರೆ ಅಂತಂದರೆ ಅದು ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ, ಗೊತ್ತಾಗದೇ ಇಲ್ಲ ಅದು ಎಲ್ಲೋ. ಉದಾಹರಣೆಗೆ ವೃಷಲಿ ಮೋಹಿನಿ ಮೊದಲಾದಂಥ ಕೆಲವು ತಂತ್ರಗಳಲ್ಲಿ ಏನು ಮಾಡ್ತಾರಂತೆ ಅಂದರೆ ಅದನ್ನು ಒಂದು ಹೆಣ್ಣಿಗೆ ಆಕೆಯನ್ನು ತಾನು ವಶ ಮಾಡ್ಕೊಳ್ಬೇಕು ಅಂತೇಳಿ ಹಾಕುವಂಥದ್ದು, ಅಥವಾ ಒಂದು ಗಂಡಿಗೆ ಅವನನ್ನು ತನ್ನ ವಶ ಮಾಡ್ಕೋಬೇಕು ಅಂಥೇಳಿ ಅವನಲ್ಲಿರ್ತಕ್ಕಂಥದ್ದು ಯಾವುದೋ ಒಂದನ್ನು ತಾನು ಬಳಸ್ಕೋಬೇಕು, ಅವನ ಹತ್ರ ದುಡ್ಡಿದೆ, ಅವನನ್ನು ತನ್ನ ವಶ ಮಾಡ್ಕೊಂಬಿಟ್ರೆ ಅವನ ದುಡ್ಡೆಲ್ಲ ನಾನು ಕಿತ್ಕೋಬೋದು, ಅಥವಾ ಒಂದು ಹೆಣ್ಣಿದ್ದಾಳೆ ಅವಳನ್ನು ತಾನು ಬಳಸ್ಕೋಬೋದು ಇತ್ಯಾದಿ ದುರಾಸೆ ದುರ್ಯೋಚನೆಗಳಿಂದ ಅದಕ್ಕೆ ವೃಷಲಿ ತಾಂತ್ರಿಕವಾದ ವಿಧಿಗಳನ್ನೇನಾದ್ರು ಅನುಸರಿಸಿ ಅದಕ್ಕೆ ಔಷಧಿಯನ್ನು ಹಾಕಿಬಿಟ್ರೆ ಅದನ್ನು ಕಂಡುಹಿಡಿಯೋದು ತುಂಬ ಕಷ್ಟ, ಜೊತೆಯಲ್ಲಿ ಅದನ್ನು ತೆಗೆಯೋದಂತೂ ಅಸಾಧ್ಯ ಅನ್ನುವಂಥ ಸ್ಥಿತಿಗೆ ಅದು ತಲುಪಿಬಿಟ್ಟಿರ್ತದೆ. ಹಾಗಾಗಿ ಅದನ್ನು ತೆಗಿಲಿಕ್ಕಾಗಿ ಅನೇಕ ರೀತಿಯ ಔಷಧಿಗಳನ್ನು ಕೊಡ್ತಕ್ಕಂಥವ್ರು ಇರ್ತಾರೆ. ಈ ಸಂಶಯ ಯಾರಿಗಾರು ಇದ್ದರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಈ ಪ್ರಪಂಚದಲ್ಲಿ ಔಷಧಿ ಒಳ್ಳೇದು ಮಾಡೋದಕ್ಕೆ ಇದ್ದ ಹಾಗೇನೆ ಕೆಟ್ಟದ್ದು ಮಾಡೋದಕ್ಕೂ ಬೇಕಾದಷ್ಟು ವಸ್ತುಗಳು ಸೃಷ್ಟಿಯಲ್ಲಿ ಉಂಟು. ಯಾವುದನ್ನು ಯಾವುದಕ್ಕೆ ಯಾವ ಉದ್ದೇಶದಿಂದ ಬಳಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ರೀತಿಯಾದ ತಾಂತ್ರಿಕ ವಿಧಿಯಿಂದ ನಡೆಸಿರ್ತಕ್ಕಂಥ ಪ್ರಯೋಗದಿಂದಾಗಿ ಅನೇಕರ ಜೀವನ ಬರ್ಬಾದಾಗಿ ಹೋಗಿರ್ತದೆ. ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ. ಇನ್ನೊಬ್ಬರ ಮನೆಗೆ ಅಥವಾ ಅಪರಿಚಿತರು ಏನಾದರೂ ಒಂದು ಕೊಟ್ಟರೆ, ಅಥವಾ ನಿಮಗೆ ಆತ್ಮೀಯರೇ ಆಗಿದ್ದಂಥವ್ರು ಯಾವುದೋ ಒಂದು ಕಾಲದಲ್ಲಿ ಏನೋ ಒಂದನ್ನು ಕೊಟ್ಟರೆ ತತ್ಕ್ಷಣದಲ್ಲಿ ಹೊರಗಿನ ನೀವಾಗಿ ನಿಮ್ಮ ಮನೆಯಲ್ಲಿ ನಿರ್ಮಾಣ ಮಾಡಿದ ಆಹಾರಗಳನ್ನು ಹೊರತುಪಡಿಸಿ ಬೇರೆ ಇನ್ನು ಯಾವುದೇ ಆಹಾರ ತಿನ್ನಲೇಬೇಕಾದ ಪ್ರಸಂಗ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಪಾಕೆಟ್ನಲ್ಲೋ ಪರ್ಸ್ನಲ್ಲೋ ವ್ಯಾನಿಟಿ ಬ್ಯಾಗ್ನಲ್ಲೋ ಒಂದು 10-20 ಏಲಕ್ಕಿಯನ್ನು ಯಾವಾಗಲೂ ಹಾಕಿಟ್ಕೊಂಡಿರಿ, ಮರಿಬೇಡಿ. ಒಂದು 10-20 ಏಲಕ್ಕಿ ಹಾಕ್ಕೊಳ್ಳಿ. ಅಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿಗಳ ಮನೆಗೆ ತಿನ್ನೋಕ್ಕೆ, ಕುಡಿಯೋಕ್ಕೆ, ಊಟ ತಿಂಡಿ, ಕಾಫಿ, ಟೀ, ನೀರು ಇತ್ಯಾದಿ ಏನೇ ತಗೊಳ್ಳೋ ಸಂದರ್ಭ ಬಂದರೂ ಮೊದಲು ಒಂದು ಏಲಕ್ಕಿಯನ್ನು ಬಾಯಿಗೆ ಹಾಕ್ಕೊಂಬಿಡಿ. ಚೆನ್ನಾಗಿ ಆಗೋದು ಅದನ್ನು ನುಂಗ್ಬಿಡಿ. ನುಂಗಿದ ನಂತರ ಅವ್ರು ಏನು ಕೊಟ್ಟರು ತಿನ್ನಿ, ಏನು ಕೊಟ್ಟರು ಕುಡೀರಿ, ತೊಂದರೆ ಇಲ್ಲ. ಅದಾದ ನಂತರದಲ್ಲಿ ಅದೆಲ್ಲ ಪೂರ್ತಿ ತಿಂದ ನಂತರ ಇನ್ನೇನು ಅವ್ರು ಕೊಡೋದಿಲ್ಲ ಅನ್ನೋ ಕನ್ಫರ್ಮ್ ಆದಮೇಲೆ ಇನ್ನೊಂದು ಏಲಕ್ಕಿನ ಬಾಯಿಗೆ ಹಾಕ್ಕೊಳ್ಳಿ. ಅಂದರೆ ಆ ಆಹಾರ ಅವ್ರು ಕೊಡ್ತಕ್ಕಂಥ ವಸ್ತುವನ್ನು ತಿನ್ನೋದಕ್ಕಿಂತ ಮುಂಚೆ ಒಂದು ಏಲಕ್ಕಿ, ತಿಂದ ನಂತರದಲ್ಲಿ ಒಂದು ಏಲಕ್ಕಿ, ಈ ಥರ ಆ ಇಂಪ್ಯಾಕ್ಟ್ ಅದು ಕಾಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು. ಯಾವುದನ್ನು ಅವ್ರು ಕೊಟ್ಟ ಆಹಾರವನ್ನು ಈ ಕಡೆಯಿಂದಲೂ ಏಲಕ್ಕಿ, ಈ ಕಡೆಯಿಂದಲೂ ಏಲಕ್ಕಿ, ಎರಡೂ ಕಡೆಯಿಂದ ನೀವು ಏಲಕ್ಕಿಯನ್ನು ಕೊಟ್ಟಾಗ ಅಗ್ನಿತತ್ವ ಇರ್ತದೆ ಏಲಕ್ಕಿಯಲ್ಲಿ. ತಕ್ಷಣದಲ್ಲಿ ಮೇಲಿಂದ ಬಿದ್ದಿದ್ದು ಎರಡೂ ಕಡೆಯಿಂದ ಏಲಕ್ಕಿ ಅನ್ನುವಂಥದ್ದು ಬಿದ್ದಾಗ ಅವ್ರು ಎಂಥದ್ದೇ ನಿಮ್ಮ ಶರೀರಕ್ಕೆ ಬೇಡದೇ ಇರತಕ್ಕಂಥದ್ದನ್ನು ಸೇರಿಸಿದರೆ ಸಂಪೂರ್ಣ ಏಲಕ್ಕಿಯ ಶಕ್ತಿಯಿಂದಾಗಿ ಒಳಗಡೆ ಬೂದಿಯಾಗಿ ಹೋಗ್ತದೆ, ಯಾವ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಇದು
ನೆನಪಿನಲ್ಲಿ ಇಟ್ಕೋಬೇಕು. ಇದು ಆ ಕ್ಷಣ ಆಗಬೇಕು. ಈಗ 2 ವರ್ಷದ ಹಿಂದೆ ಹಾಕಿದ್ರು ನಾನು ಇವತ್ತು ಏಲಕ್ಕಿ ತಿಂತೀನಿ ಅಂದರೆ ಬರಲ್ಲ. ಅಪರಿಚಿತರ ಮನೆಯಲ್ಲಿ ಆಹಾರ ತಿನ್ನುವುದಕ್ಕಿಂತ ಅಥವಾ ಏನಾದರೂ ಕುಡಿದು ತಿಂದು ಮಾಡೋದಕ್ಕಿಂತ ನಿಮಗೆ ಮನಸ್ಸಿಗೆ ಸಂಶಯ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅನಿವಾರ್ಯ ತಿನ್ನಲೇಬೇಕಾದ್ರೆ ಮೊದಲು ಏಲಕ್ಕಿ ತಿಂದ್ಕೊಳ್ಳಿ. ಅದಾದ ನಂತರ ಅವ್ರು ಏನು ಕೊಟ್ಟಿರ್ತೀನಿ, ಏನು ಹೆದರಬೇಡಿದ್ದೀವಿ, ಏನೂ ಆಗಲ್ಲ. ಮೇಲಿಂದ ಮತ್ತೊಂದು ಏಲಕ್ಕಿ ತಿಂದ್ರಿ, ಆವಾಗ ಕಂಪ್ಲೀಟ್ ಅವ್ರು ಏನೇ ಹಾಕಿದ್ರು ಭಸ್ಮ ಆಗುತ್ತೆ, ಯಾವ ಸಮಸ್ಯೆಯೂ ಆಗಲ್ಲ. ಮತ್ತು ಅನೇಕರು ಅದನ್ನು ತೆಗೆಯುವಂಥ ಒಂದು ವಿದ್ಯೆಯನ್ನು ಕಲ್ತಿದ್ದಾರೆ. ಸ್ವಂತ ಅನುಭವ ಹೇಳಬೇಕು ಅಂದರೆ ಈಗ 12 ವರ್ಷದ ಹಿಂದೆ ನಾನು ಅನುಭವಿಸಿದ್ದೇನೆ ಅದು ಒಂದು ವ್ಯವಸ್ಥೆನ. ಸುಮಾರು ಒಂದು 4-5 ತಿಂಗಳು ನನಗೆ ರಸ್ತೆ ಮೇಲೆ ಒಂದು 100 ಮೀಟ್ರ್ ನಡೆದ್ರೆ ಮೈಯಿಂದ ಬೆವರು ಧಾರಾಕಾರವಾಗಿ ಇಳಿತಿತ್ತು. ಬೆವರು ಇಳಿಯೋದಷ್ಟೇ ಅಲ್ಲ, ನಾನು ಹತ್ತಿರದಲ್ಲಿ ಯಾರೂ ಕೂರ್ತಿರಲಿಲ್ಲ, ಅಷ್ಟು ಕೆಟ್ಟ ವಾಸನೆ ಬರ್ತಿತ್ತು ಬೆವರು. ಔಷಧಿ ಹಾಕಿದ್ರ ಪ್ರಭಾವ. ತಿನ್ಲಿಕ್ಕೆ ಬೇಡ, ಉಣ್ಲಿಕ್ಕೆ ಬೇಡ, ಕೂತಲ್ಲಿ ಹೋದ 10 ನಿಮಿಷ ನಡೆದೇ ಕೂತ್ಬಿಡ್ಬೇಕು, ಸುಸ್ತು, ಫುಲ್ಲು ಸುಸ್ತು. ಸುಧಾರಿಸ್ಕೊಳ್ಳೋಕೆ ಆಗದೇ ಇರೋಷ್ಟರ ಮಟ್ಟಿಗೆ ಸುಸ್ತಾಗೋದು, ಎದ್ದು ಓಡಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲಿ ಹಾಕಿದ್ರು, ಯಾರು ಹಾಕಿದ್ರು, ಏನು ಮಾಡಿದ್ರು ದೇವ್ರಿಗೆ ಅವನಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಈ ಥರ ಅನುಭವಿಸಿ ಸುಸ್ತಾದಾಗ ಬೆಳಗ್ಗೆ ಎದ್ದ ನಂತರದ ಮೊದಲ ಮೂತ್ರ ವಿಸರ್ಜನೆಯನ್ನು ಹುರುಳಿಕಾಳನ್ನು ಒಂದು ಚಿಪ್ಪಿನಲ್ಲಿಟ್ಟು ಅದಕ್ಕೆ ಹಾಕಿ ಅದನ್ನು ಹೊಯ್ದ್ರ ಮುಖಾಂತರವಾಗಿ ಆ ಒಂದು ಹುರುಳಿಕಾಳು ಸಂಪೂರ್ಣ ಕಪ್ಪಾಗಿ ಇಜ್ಜಿಲಾದಂಗೆ ಆಗಿಬಿಟ್ಟಿತ್ತು. ಆ ನಂತರದಲ್ಲಿ ಈ ಥರ ಹಿಂಗಾಗಿದೆ ಅಂತೇಳಿ ಹೋದಾಗ ಒಬ್ಬರು ಅದಕ್ಕೆ ಔಷಧಿಯನ್ನು ಕೊಟ್ಟರು. ತಗೊಂಡು ಸುಮಾರು ಒಂದು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಖಾಲಿ ಹೊಟ್ಟೆ, ನೀರು ಕೂಡ ಕುಡಿದಿರಬಾರ್ದು ಔಷಧಿ ತಗೊಳ್ಳುವಾಗ. ಅದನ್ನು ತಗೊಂಡು ಒಂದು 2-3 ಗಂಟೆಗಳ ನಂತರ ಸಂಪೂರ್ಣವಾಗಿ ಒಂದು ಕೆಳಗಡೆಗೆ ಹೋಗ್ತದೆ, ಬೇದಿ ಮೂಲಕವಾಗಿ ಹೋಗ್ತದೆ, ಮಲವಿಸರ್ಜನೆ ಮುಖಾಂತರವಾಗಿ ಸಂಪೂರ್ಣ ಹೊರಟು ಹೋಗ್ತದೆ. ಅದು 2 ಅಥವಾ 3 ದಿವಸಕ್ಕೆ ಅದನ್ನು ಕೊಟ್ಟಿರ್ತಾರೆ ಔಷಧಿಯನ್ನು, ಅಥವಾ ವಾಂತಿಯ ಮುಖಾಂತರವಾಗಿ ಹೋಗ್ತದೆ. ಅಂದರೆ ಕರಳಿಗಿಂತಲೂ ಮೇಲೆ ಅದರ ಅಂಶ ಅಂತಕ್ಕಂಥದ್ದು ನಿಂತಿದ್ದ ಪಕ್ಷದಲ್ಲಿ ವಾಂತಿಯಾಗಿ ಹೋಗ್ತದೆ. ಕರುಳನ್ನು ಅಂದರೆ ಜಠರವನ್ನು ದಾಟಿ ಕರುಳಿಗೆ ಆ ಅಂಶ ಅಂತಕ್ಕಂಥದ್ದು ಹೋಗಿದ್ದರೆ ಅದು ಮಲವಿಸರ್ಜನೆ ಮುಖಾಂತರವಾಗಿ ಶರೀರದಿಂದ ಹೊರಗಡೆ ಹೋಗಿ ಅದರ ಅಂಶ ಸ್ವಚ್ಛವಾಗ್ತದೆ. ಇದನ್ನು 3 ತಿಂಗಳಿಗೆ 1 ಸಾರಿ ಅಂತೆ ತಗೊಂಡು, 1 ವರ್ಷದಲ್ಲಿ ಒಂದು 3-4 ಸಾರಿ ಇದನ್ನು ತಗೊಂಡು ಸ್ವಚ್ಛ ಮಾಡಿಕೊಂಡ್ರೆ, ಆನಂತರ ಈ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಯಾವ ಸಮಸ್ಯೆ ಇಲ್ಲ. ಇದ್ರ ಜೊತೆಯಲ್ಲಿ ಎಲ್ಲೇ ತಿನ್ನಿ, ಏನೇ ತಿನ್ನಿ, ಊಟ ಮುಗಿದ ನಂತರದಲ್ಲಿ ಒಂದು ಕಾಳು ಅಥವಾ ಒಂದು ತೊಗರಿ ಕಾಳಿನಷ್ಟು ಅಂದಾಜಿನ ಪ್ರಕಾರ ಅಥವಾ ಒಂದು ಬಟಾಣಿಯಷ್ಟು ಉಪ್ಪನ್ನು ತಿನ್ನೋದು ರೂಢಿ ಇಟ್ಕೊಳ್ಳಿ. ಊಟ ಮುಗಿದ ನಂತರ ಎದ್ದು ಕೈ ತೊಳೆಯೋಕ್ಕಿಂತ ಮುಂಚೆ ಒಂದು ಬಟಾಣಿ ಕಾಳಿನಷ್ಟು ಉಪ್ಪನ್ನು ಬಾಯಿಗೆ ಹಾಕ್ಕೊಂಡು ನುಂಗುಬಿಟ್ರೆ ಆ ಆಹಾರದಲ್ಲಿ ಏನೇ ವ್ಯತ್ಯಾಸಗಳಿದ್ದರೂ ಅದೆಲ್ಲವನ್ನು ಪೂರ್ಣ ಜೀರ್ಣ ಮಾಡಿ ಹಾಕೋ ಸಾಮರ್ಥ್ಯ ಶುದ್ಧ ಸಮುದ್ರದ ಉಪ್ಪಿಗೆ ಅಥವಾ ಪಿಂಕ್ ಸಾಲ್ಟ್ ಏನು ಹೇಳ್ತೀರಿ ಅದಕ್ಕೆ ಇರ್ತದೆ. ಸೈಂಧವ ಲವಣಕ್ಕೆ ಕೂಡ ಆ ಶಕ್ತಿ ಇರ್ತದೆ. ಇದನ್ನೆಲ್ಲ ಯೋಚನೆ ಮಾಡ್ಕೋಬೇಕಷ್ಟೆ. ಗುರುಗಳೇ, ಇವತ್ತು ಮತ್ತೊಂದು ವಿಶೇಷವಾದ ಆಂಜನೇಯನ ಒಂದು ಸನ್ನಿಧಾನದ ಬಗ್ಗೆ ಹೇಳ್ತಾ ಇದ್ರಿ. ಎಷ್ಟು ಜಾಗೃತನಿದ್ದಾನೆ ಹನುಮ ಇಲ್ಲಿ ಕೂಡ ಅಂತ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ತಾ ಇದ್ರಿ. ಇಲ್ಲಿಗೆ ಹೋಗೋದ್ರಿಂದ ಯಾವೆಲ್ಲ ದೋಷ ಪರಿಹಾರ ಆಗತ್ತೆ? ಅದು ಮೂರ್ತಿ ತ್ರಯ ಸ್ವರೂಪ ಅಂತ ಹೇಳಿದೆ ನಾನು. ಆ ಮೂರ್ತಿ ತ್ರಯ ಅಂತಂದರೆ ಹನುಮ, ಭೀಮ, ಮಧ್ವ, ಮೂರು ರೂಪ. ಈ 3 ರೂಪಕ್ಕೂ ಒಂದೊಂದು ಸ್ಪೆಷಾಲಿಟಿ ಇದೆ. ದೋಷ ಪರಿಹಾರ ಅಂತಂದರೆ ಈ 3 ರೂಪಕ್ಕೂ ಒಂದೊಂದು ಸ್ಪೆಷಾಲಿಟಿ ಇದೆ. ಮೊದಲನೇ ರೂಪ ಯಾವುದು ಅಂದರೆ ಆಂಜನೇಯ. ಆಂಜನೇಯ ಬಹಳ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದ್ದವನು. ದೈಹಿಕವಾಗಿ ದೇಹ ಬಲವನ್ನು ಬೇಕಾದಷ್ಟು ಇಟ್ಕೊಂಡಿದ್ದವನು. ಒಂದು ಕೆಲಸವನ್ನು ಹಿಡಿದರೆ ಅಂತ್ಯ ಮುಟ್ಟುವಲ್ಲಿ ತನಕ ಯಾವುದೇ ಕಾರಣಕ್ಕೂ ನಿಲ್ಲದೆ ಅದನ್ನು ತುದಿ ಮುಟ್ಟಿಸುವಂಥವನು. ಅಂದರೆ ಆರಂಭ ಸ್ಟಾರ್ಟಿಂಗ್ ಟ್ರಬಲ್ ಅಲ್ಲ, ಅಥವಾ ಶುರು ಮಾಡಿದ ನಂತರ ಆಯಿತು ಬಿಡು ಮುಗಿಯುತ್ತೆ. ಶುರು ಮಾಡುವಾಗ ಎಷ್ಟು ಮುತುವರ್ಜಿಯಿಂದ ಆರಂಭ ಮಾಡಿದ್ನೋ ತುದಿ ಮುಟ್ಟಿಸೋಲ್ಲಿವರೆಗೂ ಅಷ್ಟೇ ಶ್ರದ್ಧೆ. ಅದರಲ್ಲಿ ಒಂದು ನೂಲಷ್ಟು ಕೂಡ ನ್ಯೂನತೆ ಅಂತಕ್ಕಂಥದ್ದು ಬರೋದಿಲ್ಲ. ಅರ್ಥ ಆಗುತ್ತೆ ಅಂತೀನಿ. ಇದು ಒಂದೇ ಲೈನ್ ಹೇಳಿಬಿಟ್ರೆ ನಮ್ಮ ಜನರಿಗೆ ತಕ್ಷಣ ಅರ್ಥ ಆಗುತ್ತೆ. ಅವನ ಅನುಗ್ರಹ ಆದರೆ ಯಾವ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಮರ್ಥ್ಯ ಬರುತ್ತೆ. ಇದು ಮೊದಲನೇದು. ಎರಡನೇದು ಭೀಮನ ಅವತಾರ. ಭೀಮನ ಅವತಾರದಲ್ಲಿ ದ್ರೌಪದಿಗೆ ಬೇಕಾಗಿರ್ತಕ್ಕಂತಹ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋದವನು ಅಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಬಂದರೂ ಕೂಡ ತಂದು ಆ ಸೌಗಂಧಿಕ ಪುಷ್ಪವನ್ನು ದ್ರೌಪದಿಯ ಕೈಯಲ್ಲಿ ಕೊಡ್ತಾನೆ. ಅರ್ಥಾತ್ ಎಂಥದ್ದೇ ಕಷ್ಟ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ಏನು ಸಾಧಿಸಬೇಕು, ಏನೋ ಒಂದು ಹೊಂದಬೇಕು. ಉದಾಹರಣೆಗೆ ಒಂದು ಮನೆ ಕಟ್ಟಿಸ್ಬೇಕು ಅಂತ ಇಟ್ಕೊಳ್ಳೋಣ. ಎಂಥದ್ದೇ ಕಷ್ಟ ಬರಲಿ, ಫೌಂಡೇಶನ್ನಿಂದ ಹಿಡಿದು ಗೃಹ ಪ್ರವೇಶ ಮುಗಿಸಿ ಆ ಮನೇಲಿ ವಾಸ ಮಾಡುವಲ್ಲಿವರೆಗೂ ನಿರಂತರವಾಗಿ ಶ್ರಮ ಪಟ್ಟಾದರೂ ಸರಿ ನಾನು ಆ ಮನೆ ಕಟ್ಟಿ ನಿಲ್ಲಿಸ್ತೇನೆ.
ಅಥವಾ ಒಂದು ಡಿಗ್ರಿ ಮಾಡ್ಕೋಬೇಕು, ನಾನು ಅದನ್ನು ಮಾಡಿ ಮುಗಿಸ್ತೇನೆ, ಅಥವಾ ಯಾರನ್ನಾದರೂ ಒಬ್ಬರನ್ನು ಕಾಪಾಡಬೇಕು, ನಾನು ಮಾಡ್ತೇನೆ. ಹೀಗೆ ಕೆಲಸದಲ್ಲಿ ಸಂಬಳಕ್ಕೆ ಹೋಗ್ತಾ ಇದ್ದೇವೆ, ಒಂದು ಸಂಬಳ ತಗೊಳ್ಳುವಂಥ ಒಂದು ಕೆಲಸಕ್ಕೆ ಉದ್ಯೋಗಕ್ಕೆ ಹೋಗ್ತಿದ್ದೇವೆ. ಸರಿ, ಪರವಾಗಿಲ್ಲ. ಸರಿಯಾದ ರೀತಿಯಲ್ಲಿ ವೃದ್ಧಿ ಆಗೋಲ್ಲಿ ತನಕನೂ ವೃದ್ಧಿ ಆದ ಮೇಲೂ ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂಥೇಳಿ ಮಹಾಭಾರತ ಯುದ್ಧದಲ್ಲಿ ಒಂದು ಘಟನೆ ಬರುತ್ತೆ. ಅಶ್ವತ್ಥಾಮ ಆ ಯುದ್ಧ ಆಗುವ 16ನೇ ದಿನ ಏನಾಗುತ್ತೆ ಅಂತಂದರೆ 15ನೇ ದಿನ ದ್ರೋಣಾಚಾರ್ಯರ ಸಂಹಾರ ಆಗಿಬಿಡುತ್ತೆ ಮಹಾಭಾರತ ಯುದ್ಧದಲ್ಲಿ. ಆಗ ಸಿಟ್ಟುಗೊಂಡಂಥ ಅಶ್ವತ್ಥಾಮ ನಾರಾಯಣಾಸ್ತ್ರ ಅನ್ನುವಂಥ ಒಂದು ಭಯಂಕರ ಘೋರವಾದ ಅಸ್ತ್ರ, ಅದರ ವಿರುದ್ಧವಾಗಿ ಯಾವ ಅಸ್ತ್ರವೂ ಇಲ್ಲದೆ ಇರತಕ್ಕಂಥದ್ದು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರೆ ಭೀಮ ಅದ್ರ ಎದುರುಗಡೆ ಹೋಗಿ ನಿಂತವನು ಹೇಗೆ ಯುದ್ಧ ಮಾಡ್ತಾನೆ ಅಂದರೆ ಅದರಿಂದ ಒಂದರಿಂದ ಒಂದು ಬಗೆ ಬಗೆಯ ಆಯುಧಗಳು ಬರ್ತವೆ, ಆ ನಾರಾಯಣಾಸ್ತ್ರದಿಂದ ಹೊರಗೆ ಬರ್ತವೆ. ಮಹಾಭಾರತದಲ್ಲಿ ಅದ್ರ ವಿವರಣೆ ಅತ್ಯಂತ ರೋಚಕವಾದಂಥ ಸನ್ನಿವೇಶ. 16ನೇ ದಿವಸದ ಯುದ್ಧ. ಇವನು ನಿರ್ದಾಕ್ಷಿಣ್ಯವಾಗಿ ಎಲ್ಲವನ್ನು ಪುಡಿಗಟ್ತಾ ಇರ್ತಾನೆ, ಬಿಟ್ಟರೆ ಹಿಮ್ಮೆಟ್ಟ ಪ್ರಶ್ನೆ ಇಲ್ಲವೇ ಇಲ್ಲ, ಬೇಕಾದ್ ಬರಲಿ ಅಂಥೇಳಿ. ಆಮೇಲೆ ಅಲ್ಲಿ ಅವನ ಆತ್ಮೀಯನಾಗಿರ್ತಕ್ಕಂತಹ ದೃಷ್ಟದ್ಯುಮ್ನ ಹೋಗಿ ಅವನೊಂದು ಗಟ್ಟಿಯಾಗಿ ತಬ್ಬಿಕೊಂಡು ಎಳ್ಕೊಂಡು ಸೈಡಿಗೆ ಕರ್ಕೊಂಬರ್ತಾನೆ, ಬೆನ್ನು ಹಾಕಿ ನಿಲ್ತಾನೆ. ಆ ನಂತರದಲ್ಲಿ ಆ ನಾರಾಯಣಾಸ್ತ್ರ ಶಾಂತವಾಗತ್ತೆ ಅಂತ ಬರುತ್ತೆ. ಅರ್ಥಾತ್ ಯಾವ ಕಾರಣಕ್ಕೂ ನಾನು ಸೋಲಲ್ಲಯ್ಯ, ಬೇಕಾದಾಗಲಿ ನಾನು ತುದಿ ಮುಟ್ತೇನೆ ಅನ್ನುವಂಥ ಹಠ, ಸಾಧಿಸುವಂಥ ಛಲ. ಈಗ ಅರ್ಥ ಆಯಿತು ಅನ್ಕೋತೀನಿ ಏನು ಫಲ ಸಿಗ್ಬೋದು ಅಂತ, ಯಾವ ದೋಷ ಪರಿಹಾರ ಆಗ್ಬೋದು ಅಂತ ನಿಮ್ಗೆ ಗೊತ್ತಾಯಿತು. 3ನೇದು ಮಧ್ವರೂಪ ಅಂದರೆ ಏನು ಅಂದರೆ ಯಾವುದೇ ಕಾರಣಕ್ಕೂ ಸತ್ಯವನ್ನು ದರ್ಶನ ಮಾಡಬೇಕು. ಪ್ರಪಂಚ ಯಾವುದು, ಸತ್ಯ ಏನು ಅನ್ನೋದನ್ನು ನೋಡಬೇಕು. ಸತ್ಯ ಯಾವುದು ಅಂತಂದರೆ ಪರಮಾತ್ಮ ಅನ್ನೋದೇ ಸತ್ಯ, ಭಗವಂತ ಅನ್ನೋದೇ ಸತ್ಯ ಅನ್ನೋದನ್ನು ನಿರೂಪ ಮಾಡಿ ತೋರಿಸಿರ್ತಕ್ಕಂಥ ಮಧ್ವರೂಪ. ಯಾವುದೇ ಕಾರಣಕ್ಕೂ ಹರಿ ಸರ್ವೋತ್ತಮತ್ವವನ್ನು ತೋರಿಸ್ತಕ್ಕಂಥದ್ದು ಯಾವುದು ಅಂದರೆ ಸಾತ್ವಿಕತೆ, ಸತ್ಯ, ಪ್ರಾಮಾಣಿಕತೆ, ಶುದ್ಧಿ ಇತ್ಯಾದಿ ಮಾನಸಿಕವಾಗಿರತಕ್ಕಂಥ ದೈಹಿಕವಾಗಿರತಕ್ಕಂಥ ಒಂದು ಪ್ರೌಢಿಮೆ ಒಬ್ಬ ಮನುಷ್ಯನಿಗೆ ಬರಬೇಕು ಅಂತಂದರೆ, ಅಥವಾ ವಿದ್ಯೆ ಅಂತೆ ಸಾ ವಿದ್ಯಾ ಯಾ ವಿದ್ಯಾ ಸಾ ವಿಮುಕ್ತಯೇ, ಯಾವುದು ಸಮಸ್ಯೆಗಳಿಂದ ನಮ್ಮನ್ನು ಹೊರಗೆ ತಗೊಂಡು ಹೋಗಿ ನಮ್ಮನ್ನು ಸಾಧನೆಯ ತುದಿಯ ಮುಟ್ಟಿಸ್ತದೆಯೋ ಅದನ್ನು ವಿದ್ಯೆ ಅಂತ ಹೇಳಬೇಕು ಅಂತ ಹೇಳುತ್ತೆ. ಆ ಒಂದು ವಿದ್ಯೆಯನ್ನು ಕೂಡ ಅನುಗ್ರಹವಾಗಿ ಕೊಡ್ತಕ್ಕಂಥದ್ದು ಮಧ್ವರೂಪದ ವಿಶೇಷ. ಹಾಗಾಗಿ ಈ 3 ರೂಪಗಳನ್ನು ಹೊಂದಿರತಕ್ಕಂಥ ಈ ಶಿಂಷಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ಮದ್ದೂರಿನ ಆಂಜನೇಯನ ಆರಾಧನೆ ಮಾಡೋದರಿಂದ ವಿಕ್ರಮ ಧೈರ್ಯ, ಸ್ಟಾರ್ಟಿಂಗ್ ಟು ಎಂಡ್ ಪಾಯಿಂಟ್ವರೆಗೆ ಕೆಲಸ ಸಾಧಿಸುವಂಥ ಛಲ, ಅಥವಾ ಪ್ರಾರ್ಥನೆಯನ್ನು ಮಾಡಿ ಅಥವಾ ಯಾವುದೋ ಒಂದು ನಮ್ಮ ಒಂದು ಪ್ರಾಪ್ತಿಗೋಸ್ಕರವಾಗಿ ನಾವು ಕಷ್ಟಪಡ್ತಾ ಇರತಕ್ಕಂಥ ವಿಚಾರದಲ್ಲಿ ಅದನ್ನು ಹೊಂದುವಂಥ ಸಾಮರ್ಥ್ಯ ಅಥವಾ ಅದನ್ನು ಸಾಧಿಸುವಂಥ ಒಂದು ಶಕ್ತಿ. 3ನೇದಾಗಿ ಮಧ್ವರೂಪದಲ್ಲಿ ಅಜ್ಞಾನದಿಂದ ಬಿಡಲ್ಪಟ್ಟು ಜ್ಞಾನವನ್ನು ಹೊಂದತಕ್ಕಂಥದ್ದು, ದೈವಭಕ್ತಿಯನ್ನು ಹೊಂದತಕ್ಕಂಥದ್ದು, ಕಾರ್ಯ ಸಾಧನೆಯನ್ನು ಸುಲಲಿತವಾಗಿ ಮಾಡಿ ಮುಗಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೂಡ ಈ ತ್ರಿರೂಪ 3 ರೂಪದ ಆಂಜನೇಯನ ಸ್ವರೂಪ ಅಂತಕ್ಕಂಥದ್ದು ಕೊಡ್ತದೆ. ಗುರುಗಳೀಗ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಆಯಿತು, ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಪಂಚಮದಲ್ಲಿ ವ್ಯಾಧಿಪತಿ ನೀಚನಾಗ್ತಕ್ಕಂಥದ್ದು, ಅರ್ಥಾತ್ ಪುಣ್ಯ ಕಾರ್ಯಗಳಲ್ಲಿ ಸತ್ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು, ಆರಂಭದಲ್ಲಿದ್ದಂತಹ ಒಂದು ಶ್ರದ್ಧೆಯೋ ಭಕ್ತಿಯೋ ಮತ್ತೊಂದು ತುದಿ ಮುಟ್ಟಿಸ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇವತ್ತು ಹಿನ್ನಡೆಯನ್ನು ಸೂಚಿಸ್ತದೆ. ಪುಣ್ಯ ಕಾರ್ಯಗಳು, ಪುಣ್ಯ ಸಂಗ್ರಹಾದಿಗಳಿರಬಹುದು, ಸತ್ಕಾರ್ಯಗಳಿರಬಹುದು, ಸಂಪಾದನೆ ಇರಬಹುದು, ಎಲ್ಲದರಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಹಿನ್ನಡೆ. ಕಾರಣ ಏನು ಅಂತಂದರೆ 4ನೇದಾಗಿರ್ತಕ್ಕಂಥ ವೃಶ್ಚಿಕದಲ್ಲಿ ನೀಚಚಂದ್ರ ಇರ್ತಕ್ಕಂಥದ್ದು ಅಷ್ಟು ಸೂಕ್ತವಾದ ಫಲ ಅಲ್ಲ. ಮತ್ತು ಅಲ್ಲಿಂದ ಪಂಚಮದಲ್ಲಿ ಶನಿ, ಸೋಮಾರಿತನ ಕೂಡ ಬರ್ತದೆ. ಸಪ್ತಮದಲ್ಲಿ ರಾಹು, ಹಾಗಾಗಿ ಒಂದು ಥರದ ನೆಮ್ಮದಿ ಇಲ್ಲದ ವಾತಾವರಣ. ಈ ಎಲ್ಲ ಕಾರಣದಿಂದ ಸ್ವಲ್ಪ ಬೇಸರ. ಹಾಗಾಗಿ ಆಂಜನೇಯನನ್ನು ಆರಾಧನೆ ಮಾಡ್ಕೊಳ್ಳಿ, ದೋಷ ಪರಿಹಾರ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಬೇಸರವೇ. ಕಾರಣ ಏನು ಅಂದರೆ ರಾಶಿಯಲ್ಲಿರುವಂತಹ ಮಂಗಳನಿಗೆ ಮಾರಕ ಸ್ಥಿತಿಯಲ್ಲಿರ್ತಕ್ಕಂತಹ ನೀಚಚಂದ್ರ ಮತ್ತು ಸಪ್ತಮ ಭಾವದಲ್ಲಿ ಬರ್ತಕ್ಕಂತಹ ಶನೈಶ್ಚರನಿಗೆ ಭಾಗ್ಯದಲ್ಲಿ ನೀಚಚಂದ್ರ ಬರ್ತಕ್ಕಂಥದ್ದು. ತ್ರಿಕೋಣದಲ್ಲಿ ಶನಿ, ಚಂದ್ರ, ಶುಕ್ರ ಮತ್ತು ಮಂಗಳ
ಇತ್ಯಾದಿಗಳು ಬರ್ತಕ್ಕಂಥದ್ದು. ಅರ್ಥಾತ್ ಪ್ರೇಮ ಪ್ರಕರಣಗಳಲ್ಲಿರ್ತಕ್ಕಂಥವರಿಗೆ ನಿಷ್ಠುರವಾಗತಕ್ಕಂಥ ಲಕ್ಷಣ, ದೂರವಾಗ್ತಕ್ಕಂಥ ಸಾಧ್ಯತೆ, ಬ್ರೇಕಪ್ ಇತ್ಯಾದಿಗಳು ಹೇಳ್ತಾರಲ್ಲ ಅಥವಾ ಮಾಡ್ರನ್ ಭಾಷೆಯಲ್ಲಿ, ಆ ಒಂದು ಪರಿಸ್ಥಿತಿ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಯೋಚನೆ ಮಾಡಿ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ. ನಿಮ್ಮ ಮನಸ್ಸೇ ನಿಮ್ಮ ಶತ್ರುವೂ ಹೌದು, ನಿಮ್ಮ ಮನಸ್ಸೇ ನಿಮ್ಮ ಮಿತ್ರನೂ ಹೌದು. ನೀಚ ಚಂದ್ರನಾಗಿರ್ತಕ್ಕಂಥದ್ದಾದ್ದರಿಂದ ಸತ್ಯಾಸತ್ಯ ವಿವೇಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಕ್ಕಂಥ ಲಕ್ಷಣ ಇರುತ್ತೆ. ಹಾಗಾಗಿ ತೃತೀಯ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಚಂದ್ರಮೌಳೀಶ್ವರ ಸ್ವರೂಪದ ಶಿವನ ಆರಾಧನೆ ಶುಭ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಧನಭಾವದಲ್ಲಿ ಇರ್ತಕ್ಕಂಥ ಕರ್ಮ ನೀಚ ಸ್ಥಿತಿ. ಹಣಕ್ಕೋಸ್ಕರವಾಗಿ, ಸಂಪಾದನೆಗೋಸ್ಕರವಾಗಿ ಅಥವಾ ಸಮಾಧಾನಕ್ಕೋಸ್ಕರವಾಗಿ ಬಾಯಿಯಿಂದ ಸುಳ್ಳನ್ನು ಹೇಳ್ತಕ್ಕಂಥ ಸಾಧ್ಯತೆ ಕಾಣಿಸುತ್ತೆ. ಪಂಚಮದಲ್ಲಿರ್ತಕ್ಕಂತಹ ರಾಹು, ನೀಚ ಚಂದ್ರನಿಗೆ ಸುಖಸ್ಥಾನದಲ್ಲಿರ್ತಕ್ಕಂಥ ರಾಹು, ಕರ್ಮ ಅಂತಕ್ಕಂಥದ್ದು, ಸಂಪಾದನೆ ಅಂತಕ್ಕಂಥದ್ದು, ಕೇವಲ ಹಣ ಒಂದೇ ನನ್ನ ಜೀವನ ಅನ್ನೋ ಸ್ವಭಾವವನ್ನು ಇಟ್ಕೊಂಡಿದ್ದರೆ ಇವತ್ತು ಬಂತು ಕುತ್ತಿಗೆಗೆ ಹಗ್ಗ. ತಪ್ಪಾಗಿ ಭಾವಿಸಬೇಡಿ ನನ್ನ ಮಾತನ್ನು. ಆದರೆ ಲಾಭದಲ್ಲಿರ್ತಕ್ಕಂತಹ ಯಾವ ಆದಿತ್ಯ ಕೇತು ಅಥವಾ ಕೇತ್ವಾದಿತ್ಯ ಯೋಗ ಅಂತಕ್ಕಂಥದ್ದೇನಿದೆ, ಇದೇ ಮಾರಕ ಸ್ಥಿತಿಯಲ್ಲಿ ಚಂದ್ರಾತ್ ಕರ್ಮಕ್ಕೆ ಬರ್ತದೆ. ಹಾಗಾಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಇವತ್ತು ತುಲಾರಾಶಿಯವರಿಗೆ ಕಾಣಿಸ್ತಿದೆ. ಬಹಳ 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 ಎಚ್ಚರಿಕೆಯನ್ನು ವಹಿಸಿ. ದ್ವಿತೀಯ ಭಾವ ರಕ್ಷಾಸ್ಥಾನದಲ್ಲಿ ನೀಚ ಚಂದ್ರ ಇರೋದರಿಂದ ಭದ್ರಕಾಳಿಯನ್ನು ಆರಾಧನೆ ಮಾಡಿಕೊಳ್ಳಿ. ದಶಭುಜ, 10 ಭುಜಗಳನ್ನು ಹೊಂದಿರತಕ್ಕಂಥ ಬಾಣಾಸಿ ಕುಲಿಶಂಗದ ಅಂತೇಳೆಲ್ಲ ಹೇಳ್ತಾರೆ. ಆಯುಧಗಳನ್ನು ಹೊಂದಿರತಕ್ಕಂಥ ಆ ಒಂದು ಭದ್ರಕಾಳಿ ರೂಪವನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ನೇಚನಾಗ್ತಕ್ಕಂಥದ್ದು. ಮನೆಯ ಹಿರಿಯರ ಕುಟುಂಬದ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅಷ್ಟಮದಲ್ಲಿ ಗುರು ಇರ್ತಕ್ಕಂಥದ್ದು, ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು. ಒಂದು ಕಡೆ ಪುಣ್ಯಸ್ಥಾನದಲ್ಲಿ ಪಾಪಗ್ರಹ, ಮತ್ತೊಂದು ಕಡೆ ಪಾಪಸ್ಥಾನದಲ್ಲಿ ಶುಭಗ್ರಹ. ಹಾಗಾಗಿ ಎರಡೂ ಕಡೆಯಿಂದ ಹಾನಿಯನ್ನು ಊಹಿಸಬೇಕಾಗ್ತದೆ ಇವತ್ತು. ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡೋ ಸಂದರ್ಭದಲ್ಲಿ ಆಸಕ್ತಿ ಬರಲ್ಲ, ಬೇಡದೇ ಇದ್ದರೂ ಸಹ ಮಾಡಬಾರದು ಕೆಲಸವನ್ನು ಮಾಡೋದಕ್ಕೆ ಆಸಕ್ತಿ ಬರತಕ್ಕಂಥ ಒಂದು ಲಕ್ಷಣ ಕಾಣಿಸುತ್ತೆ ಇವತ್ತು. ಯಾವತ್ತು ಎದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ. ಆರಂಭದಲ್ಲಿ ಅದು ಬಹಳ ಅಮೃತ ಅಂತ ಅನಿಸಿದರೆ ಅದರ ಪರಿಣಾಮ ನಾಳೆ ವಿಷವಾಗಬಹುದು. ಎದಗ್ರೇ ವಿಷಮೇವ ಪರಿಣಾಮೇ ಅಮೃತೋಪಮಂ. ಆರಂಭದಲ್ಲಿ ಅದು ವಿಷ ಅನಿಸಿದರೂ ಕೂಡ ಮುಂದೆ ಅದರ ಪರಿಣಾಮ ನಮಗೆ ಶುಭದಾಯಕವಾಗಬಹುದು. ಹಾಗಾಗಿ ಆದಷ್ಟು ಶುಭವನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡಿ. ಆರಂಭದಲ್ಲಿ ನಿಮಗೆ ನೋವಾದರೂ ಪರಿಣಾಮ ಅದರಿಂದ ಶುಭವೇ ಹೊರತು ಯಾವುದೇ ಕಾರಣಕ್ಕೂ ಮಾವಿನ ಮರದಲ್ಲಿ ಬೇವಿನ ಸೊಪ್ಪು ಬರಲ್ಲ. ಗುರುಗಳೇ, ಧನು ಅನ್ನೋರು ಈ ಒಂದು ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ಹುಟ್ಟಿರುವಂಥ ದಿನಾಂಕ 27/4/84 9:47 ಸಂಜೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳೇ, ಸಂಬಂಧಿಕರೇ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ಕೆಲಸದಲ್ಲಿ ಸ್ಥಿರತೆ ಇಲ್ಲ. ಯಾರನ್ನ ನಂಬಿದ್ರೂ ಅವರು ಒಂದಿಲ್ಲೊಂದು ಕೆಡಕನ್ನೇ ಮಾಡ್ತಾರೆ. ಮನೆಯಲ್ಲೂ ಅಷ್ಟು ನೆಮ್ಮದಿ ಇಲ್ಲ. ಅಂದ್ಕೊಂಡಂತೆ ನಾವು ಆಗ್ತಾ ಇಲ್ಲ ಅನ್ನೋ ಒಂದು ಬೇಸರ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಏನು ಮಾಡೋದು ಕೇಳ್ತಿದ್ದಾರೆ. ಧನು ಅವರು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯ ಜಾತಕ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನ ಅಂದರೆ ತ್ರಿಕೋಣದಲ್ಲಿ ಬಾಧೆ ಅಂತಕ್ಕಂಥದ್ದು ಇದೆ. ಇಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾತಕ. ಒಳ್ಳೆಯ ಒಂದು ಕಮಾಂಡಿಂಗ್ ಇತ್ಯಾದಿಗಳು ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಅಂದರೆ ಏನೋ ಒಂದು ಅಚೀವ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೊರಟ್ರೆ ತುದಿ ಮುಟ್ಟಿಸ್ತಕ್ಕಂಥದ್ದು ಹಠ ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ತುಂಬ ಚೆನ್ನಾಗಿದೆ ಜಾತಕದಲ್ಲಿ. ಸಪ್ತಮ ಭಾವದಲ್ಲಿ ರಾಹು, ಲಗ್ನದಲ್ಲಿ ಕುಜ ಇರ್ತಕ್ಕಂಥದ್ದು. ಇದು ಸ್ವಲ್ಪ ನಾಗದೋಷ ಅಥವಾ ಸರ್ಪದೋಷವನ್ನು ಸೂಚಿಸುತ್ತೆ. ಇದಿಷ್ಟನ್ನು ಹೊರತುಪಡಿಸಿದರೆ ಜಾತಕದಲ್ಲಿ ಶುಕ್ರ ಕೂಡ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಶನೈಶ್ಚರ ಪರಮೋಚ್ಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ವಕ್ರನಾಗಿರೋದ್ರಿಂದ ಲಾಭದ ಫಲವನ್ನು ಕೂಡ ಕೊಡ್ತಾನೆ. ಲಕ್ಷಾಂತರ ರೂಪಾಯಿ ನಿಮಗೆ ಹೊರಗಡೆ ಹೋಗಿದೆ ಅಂದರೆ ನಿಮ್ಮ ಹತ್ರ ಇದ್ದಿದ್ದೇ ದುಡ್ಡೇ ತಾನೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ. ಅರ್ಥಾತ್ ನೀವು ಸಂಪಾದನೆ ಮಾಡಿದ್ದೇ ಅದು. ಅಂದರೆ ದುಡ್ಡು ಕಾಸಿಗೂ ಕೂಡ ಸಾಕಷ್ಟು ವ್ಯವಸ್ಥೆ ಉಂಟು ಅಂತ ಅರ್ಥ ಆಯ್ತು. ಅಲ್ಲಿಗೆ ನಿಮಗೆ
ಹಣಕಾಸಿನ ಉತ್ಪತ್ತಿ ಕೂಡ ಎಲ್ಲ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಆಗ ಕಮ್ಯಾಂಡಿಂಗ್ ಪೊಸಿಷನ್ ಅಥವಾ ಒಂಥರ ಏನು ಹೇಳ್ಬೋದು ಅದಕ್ಕೆ ಎಬಿಲಿಟಿ ಇರ್ತಕ್ಕಂಥದ್ದು, ಏಬಲ್, ಎಮಿನೆಂಟ್ ಇತ್ಯಾದಿ ಎಲ್ಲ ಕ್ವಾಲಿಟಿ ಇರ್ತಕ್ಕಂಥ ಒಂದು ಜಾತಕ ಇದು. ಜಾತಕದಲ್ಲಿ ಕೂಡ ಆ ಒಂದು ಯೋಗ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಆದರೆ ಸಮಸ್ಯೆ ಇರೋದು ಎಲ್ಲಿ ಅಂದರೆ ತ್ರಿಕೋಣದಲ್ಲಿ. ಲಗ್ನದಲ್ಲಿ ಕುಜ ಮತ್ತು ಪಂಚಮದಲ್ಲಿ ಬರ್ತಕ್ಕಂತಹ ಚಂದ್ರ. ಅರ್ಥ ಏನು ಗೊತ್ತಾ? ನಿಮ್ಮ ಅಂತಃಕರಣವೇ ನಿಮ್ಮ ಶತ್ರು. ಅಂತಃಕರಣ ಯಾವುದು ಗೊತ್ತಾ? ಅಯ್ಯೋ ಪಾಪ ಅಂಥೇಳಿ ಅಂದ್ಕೊಂಡು ದುಡ್ಡು ಕೊಡೋ ಸ್ವಭಾವ ಇದೆಯಲ್ಲ, ಅದೇ ನಿಮ್ಮ ಶತ್ರು. ಅದೇ ಕಾರಣಕ್ಕಾಗಿ ಯಾರೂ ನಿಮ್ಮನ್ನು ಸುಲಭವಾಗಿ ಏಮಾರಿಸುವಂಥದ್ದು ಅಂತ ಇವತ್ತಿನ ಭಾಷೆಯಲ್ಲಿ ಹೇಳ್ತಾರಲ್ಲ, ಹಾಗೆ ಮಾಡ್ತಾರೆ. ಇಸ್ಕೊಳ್ಳೋ ಸಂದರ್ಭದಲ್ಲಿ ನಿಮಗೂ ಸಹ ಕೊಡೋ ಸಂದರ್ಭದಲ್ಲಿ ಅಯ್ಯೋ ಒಂದು ಗಂಟೆ ಕೊಟ್ಟಿರ್ತೀರಿ. ಹಾಗಾಗಿ ಹೊರಟು ಹೋಗ್ತದೆ ಅದು. ವಾಪಸ್ ಮತ್ತೆ ನಿಮ್ಮ ಹತ್ರ ಬರೋದು ಕಷ್ಟ. ಕಾರಣ ಏನು ಅಂದರೆ ವ್ಯಯಭಾವದಲ್ಲಿರ್ತಕ್ಕಂತಹ ಉಚ್ಛ ಶನೈಶ್ಚರ ವಕ್ರನಾಗಿರೋದು. ಅಂದರೆ ವಸೂಲಿ ಮಾಡೋದಕ್ಕೆ ಕೂಡ ನಿಮಗೆ ನಿಮ್ಮ ಅಂತಃಕರಣವನ್ನು ಅದು ತಡೀತದೆ. ವಕ್ರನಾಗಿ ದೃಷ್ಟಿ ಕೊಡ್ತಾನಲ್ಲ ಚಂದ್ರನಿಗೆ. ಹಾಗಾಗಿ ವಸೂಲಿ ಮಾಡೋದಕ್ಕೆ ನಿಮಗೆ ಒಂದು ಥರದ ಕ್ರೂರವಾದ ಸ್ವಭಾವದಿಂದಲೋ ಅಥವಾ ಬಲವಂತವಾಗಿ ಆದರೂ ನಾನು ವಸೂಲಿ ಮಾಡ್ತೇನೆ ನಾನು ಕೊಟ್ಟಿದ್ದನ್ನು ಅನ್ನುವಂಥ ಸ್ವಭಾವ ಕೂಡ ನಿಮ್ಮಲ್ಲಿ ಇಲ್ಲ. ಬೇಕಾದರೂ ಒಂದು ಸರಿ ಜಗಳ ಮಾಡಿರಿ, ಆದರೆ ವಸೂಲಿ ಆಗೋ ತನಕ ಬಿಡಲ್ಲ ನಾನು ನಿನ್ನ ಅನ್ನುವಂಥ ಸ್ವಭಾವ ನಿಮಗಿಲ್ಲ. ಹಾಗಾಗಿ ವಸೂಲಿ ಆಗೋದು ಕಷ್ಟ. ಬೆಟರ್ ನಿಮಗೆ 2 ರೀತಿ ಸಲಹೆ ಕೊಡ್ತೀನಿ. ಮೊದಲನೇದಾಗಿ ಇದುವರೆಗೆ ಕೊಟ್ಟಿದ್ದಾಯಿತು, ಇನ್ನು ಮುಂದೆ ಕೊಡೋದನ್ನು ನಿಲ್ಲಿಸಿ. ಸಾಧ್ಯವಾದಷ್ಟು ವಸೂಲಿ ಆಗಲಿ ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಇದು ಮೊದಲನೇ ಸಲಹೆ, ಕೊಡೋದನ್ನು ನಿಲ್ಲಿಸಿ. ಇನ್ನೊಂದು, ಇಲ್ಲ ಕೊಡಲೇಬೇಕಾದ ಪ್ರಸಂಗ ಇದೆ ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗದೇ ಇರುವಷ್ಟು ವ್ಯವಸ್ಥೆ ಇಟ್ಟುಕೊಂಡು ಹೆಚ್ಚು ಉಳಿದಿದ್ದರೆ ಆವಾಗ ಅದನ್ನು ಕೊಡುವಾಗ ವಾಪಸ್ ಬರೆದಿದ್ದರೂ ಪರವಾಗಿಲ್ಲ ಅಂತನ್ನುವಂಥ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಕೊಡಿ. ಈ ಟೆನ್ಷನ್ ಅನ್ನೋದು ಬರೋಲ್ಲ. ಯಾಕೆ ಅಂತಂದರೆ ನಿಮ್ಮ ಜಾತಕದಲ್ಲೇ ಆ ಥರದ ಒಂದು ಕ್ರೂರವಾಗಿ ವಸೂಲಿ ಮಾಡೋ ಮೈಂಡ್ಸೆಟ್ ಇಲ್ಲ. ನಿಮ್ಮ ಅಂತಃಕರಣ ಶುದ್ಧವಿದೆ. ಅದೇ ಕಾರಣದಲ್ಲೇ ಶಾಸ್ತ್ರದಲ್ಲೊಂದು ಮಾತಿದೆ, ಅಜಾಪುತ್ರಂ ಬಲಿಂದದ್ಯಾತ್ ದೈವೋ ದುರ್ಬಲಘಾತಕ ಅಂಥೇಳಿ. ಬಲಿಗೆ ಯಾರು ಆ ಹುಲಿ ಸಿಂಹ ಕರಡಿ ಚಿರತೆಯನ್ನು ಬಲಿ ಕೊಡೋಲ್ಲ. ಕುರಿ ಕೋಳಿದೆ ಬಲಿ ಕೊಡೋದು. ಮೆತ್ತಗಿದ್ದಷ್ಟು ಜನ ಆಗಿದ್ದಾರೆ. ಯೋಚನೆ ಮಾಡಿ. ಧನುವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ಬಹಳಷ್ಟು ಪ್ರಶ್ನೆಗಳಿರಬಹುದು ಜೀವನದಲ್ಲಿ. ಹಾಗಿದ್ರೆ ಚಿಂತೆ ಯಾಕೆ, ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಕೆಳಗೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸಿ, ಅಥವಾ ಇಮೇಲ್ ಮುಖೇನ ಅಥವಾ ಪತ್ರ ಕೂಡ ಬರೆದು ಕಳಿಸಿ. ನಾವು ಕಾಯ್ತಾ ಇರ್ತೀವಿ. ಇನ್ನು ನಮ್ಮ ಕಾರ್ಯಕ್ರಮ ಅಷ್ಟೇ ಅಲ್ಲ, NKR TVಯಲ್ಲಿ ಮೂಡಿಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಯಾವಾಗ ಬೇಕಾದರೂ ವೀಕ್ಷಣೆ ಮಾಡಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ತಿಳಿಸಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ, ಒಳ್ಳೆಯ ಒಂದು ಲಾಭವನ್ನು ಸೂಚಿಸ್ತಕ್ಕಂಥ ದಿನ. ಆರೋಗ್ಯದಲ್ಲಿ ಲಾಭವಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಇವತ್ತು ಕಾಣಿಸ್ತದೆ. ಹಾಗಾಗಿ ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಆದರೂ ಅಷ್ಟಮದಲ್ಲಿರ್ತಕ್ಕಂಥ ಶುಕ್ರ ಬುಧ ಯೋಗ ಸ್ವಲ್ಪ ವಾಹನ ಚಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಕಂಪ್ಯೂಟರ್ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕಣ್ಣಿಗೆ ಸಂಬಂಧಪಟ್ಟು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹರಿತವಾದಂಥ ವಸ್ತುಗಳು ಕಣ್ಣಿಗೆ ತಾಗ್ತಕ್ಕಂಥ ಸಾಧ್ಯತೆ ಕೂಡ ಕಾಣಿಸುತ್ತೆ. ಧನುರಾಶಿಯವರಿಗೆ ಎಚ್ಚರಿಕೆ ಬೇಕು. ಕಣ್ಣಿನ ದೃಷ್ಟಿ ರಕ್ಷಣೆಗೋಸ್ಕರವಾಗಿ ಆರಂಭದಲ್ಲೇ ಇವತ್ತು ಸೂರ್ಯನಿಗೆ 3 ಬಾರಿ ಅರ್ಘ್ಯ ಕೊಡುವ ಮುಖಾಂತರ, ಅರ್ಘ್ಯ ಕೊಡುವ ಕ್ರಮ, ಕೈಯನ್ನು ಹೀಗೆ ಇಟ್ಕೊಂಡು ನೀರು ತುಂಬ್ಕೋಬೇಕು, ಹೆಬ್ಬೆಟ್ಟು ತಾಗಿಸ್ಬಾರ್ದು. ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನೀರನ್ನು ಹಿಡ್ಕೊಂಡು ಸೂರ್ಯನನ್ನು ಪ್ರಾರ್ಥನೆ ಮಾಡಿ, ನನ್ನ ಕಣ್ಣುಗಳನ್ನು ರಕ್ಷಣೆ ಮಾಡು, ನನ್ನ ಕಣ್ಣುಗಳಿಗೆ ಏನು ತೊಂದರೆ ಆಗದೇ ಇರಲಿ ಇವತ್ತು ಅಂತ ಪ್ರಾರ್ಥನೆ ಮಾಡಿ 3 ಬಾರಿ ಅರ್ಪಣೆ ಮಾಡ್ತಕ್ಕಂಥದ್ದು. 3 ಬಾರಿ ಪ್ರತ್ಯೇಕ ತುಂಬ್ಕೋಬೇಕು, ಪ್ರಾರ್ಥನೆ ಪ್ರತ್ಯೇಕ ಮಾಡಬೇಕು. ಒಂದು ಸಾರಿ ಪೂರ್ಣ ಕೊಟ್ಟು ಪುನಃ ತಗೊಂಡು ಪೂರ್ಣ ಕೊಟ್ಟು ಪುನಃ ತಗೊಂಡು ಪೂರ್ಣ ಕೊಡಬೇಕು. ಈ ರೀತಿಯಾಗಿ 3 ಬಾರಿ ಮಾಡಬೇಕು. ಇದರಿಂದ ಸೂರ್ಯ ಸಂಪ್ರೀತನಾದರೆ ಕಣ್ಣಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಿವೃತ್ತಿ ಮಾಡ್ತಾನೆ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥ ಲಕ್ಷಣಗಳಿದೆ. ಪಂಚಮಾಧಿಪತಿಯು ಕೂಡ ಶುಭ ಸ್ಥಿತಿಯಲ್ಲಿರ್ತಕ್ಕಂಥದ್ದಾದ್ದರಿಂದ
ಧರ್ಮ ಕಾರ್ಯಗಳಲ್ಲಿ ಶ್ರದ್ಧೆ ಬರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಸಂಪಾದನೆ ಆಗ್ತಕ್ಕಂಥದ್ದು, ಜೊತೆಯಲ್ಲಿ ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಮನೆಯಲ್ಲಿ, ಮಕ್ಕಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಮಕರ ರಾಶಿಯವರಿಗೆ ಇವತ್ತು ಶುಭವಾದಂಥ ಫಲ ಅಂತಕ್ಕಂಥದ್ದು ಕಾಣ್ತಾ ಇದೆ. ಅಷ್ಟಮದಲ್ಲಿರ್ತಕ್ಕಂತಹ ರವಿ ಕೇತು ಯೋಗ ಸ್ವಲ್ಪ ಮಟ್ಟಿಗೆ ದೇವತಾ ಕಾರ್ಯ ಮೊದಲಾದಂಥದ್ದನ್ನು ಆಚರಣೆ ಮಾಡೋದಕ್ಕೆ ಮಾತ್ರ ಸ್ವಲ್ಪ ಮಟ್ಟಿನ ಅಸಡ್ಡೆ ಬರ್ತಕ್ಕಂಥದ್ದು. ದೇವತಾ ಧ್ಯಾನ ಮಾಡುವುದಿರ್ಬೋದು, ಪೂಜೆ ಪುನಸ್ಕಾರಗಳನ್ನು ಮಾಡೋ ವಿಚಾರದಲ್ಲಿ, ಮೆಡಿಟೇಷನ್ ಇತ್ಯಾದಿಗಳನ್ನು ಮಾಡೋ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ತಾತ್ಸಾರದ ಲಕ್ಷಣ ಕಾಣಿಸುತ್ತೆ. ಇದು ನಿಮಗೆ ಒಂದು ದಿವಸದ್ದಾದರೆ ಏನು ತೊಂದರೆ ಇಲ್ಲ, ದೇವರೇನು ಬೇಜಾರು ಮಾಡ್ಕೊಳ್ಳಲ್ಲ, ಮಾಡಿ. ಆದರೂ ಆರಾಧನೆ ಮಾಡೋದು ಒಳ್ಳೆಯದು. ಕನಿಷ್ಠ ಗುರುಧ್ಯಾನವನ್ನು ಮಾಡಿ ಒಂದು ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನಾದರೂ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಕುಂಭರಾಶಿ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಮಧ್ಯಮ ಸ್ಥಿತಿಯ ಫಲ ಚೆನ್ನಾಗಿದೆ ಅಂತ ಅಂದ್ಕೊಂಡೇನೋ ಭಾರಿ ದೊಡ್ಡ ಲಾಭ ಅಂತಲ್ಲ. ಷಷ್ಠಾಧಿಪತಿ ನೀಚನಾಗ್ತಕ್ಕಂಥದ್ದು ಕರ್ಮದಲ್ಲಿ, ಅರ್ಥಾತ್ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರು ಇವತ್ತು ನಿಮ್ಮ ವಿರುದ್ಧ ಏನೋ ಷಡ್ಯಂತ್ರ ಮಾಡಿದರೂ ಅದು ನಿಮಗೆ ಪರ್ಯಾಯವಾಗಿ ಲಾಭವಾಗ್ತಕ್ಕಂಥ ಲಕ್ಷಣ ಇರುತ್ತೆ. ಹಾಗಾಗಿ ಇವತ್ತು ಚಿಂತೆ ಮಾಡಿ ಏನೋ ಒಂದು ಆಗ್ಬಿಡ್ತಲ್ಲ, ಇವತ್ತು ಇಂಥವನು ಎದುರುಗಡೆ ಬಂದ್ಬಿಟ್ನಲ್ಲ, ಇವನೇನಾದರೂ ಅಪಾಯ ಮಾಡಿಬಿಟ್ಟು ಏನು ಮಾಡಲಿ ಇತ್ಯಾದಿ ಯೋಚನೆಗಳನ್ನು ಮಾಡಬೇಡಿ. ಅದರ ಅನಿವಾರ್ಯತೆ ಇಲ್ಲ. ಸ್ವಲ್ಪ ನರಸಿಂಹನನ್ನು ಶ್ರದ್ಧೆಯಿಂದ ಧ್ಯಾನ ಮಾಡ್ಕೊಳ್ಳಿ. 10 ಭುಜದ ನರಸಿಂಹನನ್ನು ಧ್ಯಾನ ಮಾಡ್ಕೊಳ್ಳಿ. ಕಾಳಿಯ ಉಗ್ರ ಪುರುಷ ರೂಪ ದಶಭುಜ ನಾರಸಿಂಹ ಅಂಥೇಳಿ, ಹಾಗಾಗಿ ಆ ಒಂದು ಸ್ವರೂಪವನ್ನು ಧ್ಯಾನ ಮಾಡಿಕೊಳ್ಳಿ. ಉಗ್ರವಾದ ನರಸಿಂಹ ರೂಪವನ್ನು. ಸಾಕಷ್ಟು ಅನುಕೂಲವೂ ಆಗ್ತದೆ, ಅನುಗ್ರಹವೂ ಆಗ್ತದೆ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವರು ತ್ರಿಕೋಣದ ಒಂದು ಯೋಗ. ತ್ರಿಕೋಣ ಅಂತಂದರೆ ಏನು? ಅರ್ಥಾತ್ ವೃಶ್ಚಿಕ, ಕರ್ಕಾಟಕ ಮತ್ತು ಮೀನ, ಈ 3 ರಾಶಿಗಳಲ್ಲಿರ್ತಕ್ಕಂಥ ಚಂದ್ರ, ಶುಕ್ರ, ಬುಧ ಮತ್ತು ಶನೈಶ್ಚರ ಸಂಬಂಧಿತವಾದ ತ್ರಿಕೋಣ ಯೋಗ. ಒಳ್ಳೆಯ ಅದ್ಭುತವಾಗಿರತಕ್ಕಂಥ ಒಂದು ಯೋಗ. ಯಾವುದಕ್ಕೆ ಅಂದರೆ 6ನೇ ರಾಶಿಯಲ್ಲಿರ್ತಕ್ಕಂಥ ಕೇತು ಸಂಬಂಧವಾಗಿ ಈ ತ್ರಿಕೋಣ ರವಿ ಮತ್ತು ಕೇತು ಸಂಬಂಧವಾಗಿ ಒಳ್ಳೆಯ ಫಲವನ್ನು ಕೊಡ್ತದೆ. ಆಧ್ಯಾತ್ಮಿಕ ಸಾಧನೆಗೆ, ಅನುಷ್ಠಾನಕ್ಕೆ, ದೇವತಾ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ, ಅಥವಾ ಈ ಒಂದು ಜನ್ಮದಲ್ಲಿ ಯಾವ್ಯಾವುದೋ ಒಂದಿಷ್ಟೆಲ್ಲ ಪೆಂಡಿಂಗ್ ಬಾಕಿ ಉಳಿಸ್ಕೊಂಡಿರ್ತಕ್ಕಂತಹ ಸಾಧನೆಗಳೇನಿದೆ, ಈ ಸಾಧನೆಗಳನ್ನೆಲ್ಲ ಮಾಡಲಿಕ್ಕೆ, ಮೊದಲ ಹೆಜ್ಜೆ ಇಡಲಿಕ್ಕೆ ಅತ್ಯಂತ ಪ್ರಾಶಸ್ತ್ಯಪೂರ್ಣವಾಗಿರತಕ್ಕಂಥ ಒಂದು ದಿನ ಆಗಿದೆ. ಆದರೆ ಅಷ್ಟಮದಲ್ಲಿರ್ತಕ್ಕಂಥ ದ್ವಿತೀಯಾಧಿಪತಿ ಡಿಸ್ಕರೇಜ್ ಮಾಡ್ತಕ್ಕಂಥ ಒಡ ಹುಟ್ಟಿದವರನ್ನು ಸೂಚಿಸ್ತಾನೆ. ಅರ್ಥಾತ್ ನಿಮ್ಮ ಒಡ ಹುಟ್ಟಿದವರು ಈ ನಿಮ್ಮ ಸಂಕಲ್ಪಕ್ಕೆ ಹಿಂದ್ಗಡೆಯಿಂದ ನಿನಗೆಲ್ಲ ಆಗುತ್ತೆ ಬಿಡ, ಅಥವಾ ಬಿಡೆ ನೀನೆಲ್ಲೇ ಮಾಡ್ತೀಯಾ, ನಿನಗೇನು ಒಂದು ದಿವಸ ಆದರೆ ಹೌದು, 2 ದಿವಸ ಆದ್ರೆ ಹೌದು, ವಾರಗಟ್ಟಲೆ ನೀನು ದೇವ್ರಿಗೆ ನಮಸ್ಕಾರ ಮಾಡಲ್ಲ, ಒಂದು ನೆಟ್ಟಗೆ ಸ್ನಾನ ಮಾಡಲ್ಲ, ಒಂದು ದೀಪ ಹಚ್ಚೋದಿಲ್ಲ, ನಿನಗೆ ದೇವರ ಅನುಗ್ರಹ ಬೇರೆ ಆಗುತ್ತೆ. ಅದು ಮಾಡ್ತೀನಿ, ಇದು ಮಾಡ್ತೀನಿ, ಸುಮ್ಮನೆ ಏನೇನೋ ಪ್ರಯತ್ನ ಮಾಡ್ತೀನಿ. ಈ ರೀತಿ ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕಾಣಿಸುತ್ತೆ. ಹಾಗಾಗಿ ನೀವೇನು ಮಾಡಬೇಕು? ಅದನ್ನೆಲ್ಲ ಸೈಡಿಗೆ ಇಡಬೇಕು. ಯಾರು ಏನು ಬೇಕಾದರೂ ಹೇಳಿ, ನಾನು ಮಾಡ್ತೇನೆ ಅನ್ನುವಂಥ ಹಠವನ್ನು ಹಿಡಿದರೆ, ಅಥವಾ ನಾನು ನಂಬಿರುವ ದೇವತಾ ಶಕ್ತಿ ನನ್ನಿಂದ ಈ ಕೆಲಸವನ್ನು ಮಾಡಿಸ್ತದೆ, ಸಾಧ್ಯ ಉಂಟು ಅನ್ನುವ ನಿರ್ಧಾರವನ್ನು ನೀವು ಮಾಡಿದರೆ ತುದಿ ಮುಟ್ಟಲಿಕ್ಕೆ ಸಾಧ್ಯ. ಗುರು ಮತ್ತು ಗಣಪತಿಯನ್ನು ಏಕತ್ರವಾಗಿ ಆರಾಧನೆ ಮಾಡ್ಕೊಂಡು ಬನ್ನಿ. ಶುಭವಾಗಲಿ. ಗುರುಗಳೇ, ಇವತ್ತು ಕೂಡ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರದ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.